ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಜಗದಾದಿ ಜಗದ್ಗುರು ಸಿದ್ಧಾರೂಢರನ್ನ ಹಾಗೂ ಮಹಾಮೌನ ಯೋಗೇಶ್ವರಾದಂತ ಗುರುನಾಥಾರೂಢರನ್ನ ನೌನ್ ಕಮಲಗಳಲ್ಲಿ ಧ್ಯಾನಿಸಿಕೊಂಡು ಹಾಗೂ ತಮ್ಮೆಲ್ಲರ ಹೃದಯ ಧಾಮದಲ್ಲಿ ಸದಾ ಜ್ಯೋತಿ ಸ್ವರೂಪದಿಂದ ಬೆಳಗ್ತಕ್ಕಂತ ಪರಾತ್ಪರ ಶಿವನಿಗೆ ವಂದಿಸಿ, ಯಾವ ಬ್ರಹ್ಮಾನಂದ ಸ್ವರೂಪಿಗಳೇ ಪುಣ್ಯಾತ್ಮರೇ, ನಾವು ಇಲ್ಲಿವರೆಗೆ ಯಾವ ಕಠೋಪನಿಷತ್ತಿನ 2ನೇ ವಲ್ಯದಲ್ಲಿರುವಂತ ಕೆಲವೊಂದು ವಿಚಾರಗಳನ್ನ 8-10 ಶ್ಲೋಕಗಳ ಪರ್ಯಂತರವಾಗಿ ಅಲ್ಲ 11 ಕೂಡ ಮುಗಿಸಿದೀವಿ. ಇವತ್ತಿನ ದಿವಸ 12ನೇ ಶ್ಲೋಕಕ್ಕೆ ಬರುವಂತದ್ದದ. ಹಾಗೆಯೇ ನಾವು ಈ ಯಾವ ಕಠೋಪನಿಷತ್ತಲ್ಲಿ ಯಮಧರ್ಮ ಹಾಗೂ ನಚಿಕೇತನ ಬರುವಂತ ಸಂವಾದ, ಅರ್ಥಾತ್ ಎಲ್ಲಾ ಭೋಗಗಳ ಅನಿತ್ಯತೆಯನ್ನು ಕುರಿತು ಯಾವ ನಚಿಕೇತ ಯಮಧರ್ಮರಾಜನ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಸವಾಲುಗಳಿಗೆ ಸಮರ್ಪಕವಾದಂತ ಎಲ್ಲ ಉತ್ತರವನ್ನು ಕೊಟ್ಟು ಅದರ ಜೊತೆಗೆ 3 ಅಲ್ಲ 4ನೇ ವರವನ್ನು ಕೂಡ ಅವರಿಂದ ಪಡ್ಕೊಂಡು ಸಂತುಷ್ಟದಿಂದ ಎಲ್ಲವುಗಳನ್ನ ಪಡೆಯೋದ್ರ ಜೊತೆಗೆ ಆತ್ಮಜ್ಞಾನವನ್ನೊಂದನ್ನೇ ಇಚ್ಛಾವುಳ್ಳವನಾಗಿ ಅದನ್ನೇ ನನಗೆ ಹೇಳಿಕೊಡು, ನೀ ಯಾವುದೇ ಪ್ರಲೋಭಗಳನ್ನು ಹೇಳಿದ್ರು ಕೂಡ ಇವೆಲ್ಲವೂ ಶಾಶ್ವತ ಅಲ್ಲ, ನಶ್ವರ ಅದಾವ, ತೋರಿ ಅಡಗುವುದವ, ತೋರ ಅಡಗದೇ ಇರುವಂತ ಯಾವ ನಿತ್ಯ ಸುಖ ಅದ, ಆ ನಿತ್ಯ ಸುಖವನ್ನೇ ಮಾತ್ರ ನನಗ ನೀಡ್ತಕ್ಕಂತ ಆತ್ಮವಿದ್ಯೆಯನ್ನೇ ನನಗೆ ಕರುಣಿಸು ಅಂತ ತಿಳ್ಕೊಂಡು ದುಂಬಾಲು ಬಿದ್ದು ಹಠದಿಂದ ಅವನ ಅನ್ಯ ಮಾರ್ಗಕ್ಕೆ ಎಳಸಲಾರದಂತೆ, ಅನ್ಯ ಪ್ರಲೋಭಗಳು ಒಳ್ಳಾರದಂತೆ ಅವನಿಗೆ ಕೇಳ್ತಾ ಇದ್ದಾನೆ. ಅದರಲ್ಲಿ ವಿಶೇಷವಾಗಿ ಯಾವ 10ನೇ ಶ್ಲೋಕದಲ್ಲಿ ವಿಷಯ ಬಂದಿತ್ತು, ಅವ್ರ ಗುರುಗಳು ಇದ್ದಿದ್ದಿಲ್ಲ, ಇರ್ಲಿ, ನೈಷಾ ತರ್ಕೇನ ಮತೀರಾಪನೆಯ ಅಂತ ಬಂದಿತ್ತು. ಅರ್ಥಾತ್ ಈ ಒಂದು ವಿದ್ಯಾ ನಮ್ಮ ಬುದ್ಧಿ ಅಥವಾ ಇದು ತರ್ಕದಿಂದ ಹೊಂದತಕ್ಕದ್ದಲ್ಲ. ಈ ಜ್ಞಾನ ಇಷ್ಟಲ್ಲ, ಇದು ಬೇರೆಬ್ಬರಿಂದಲೂ ಕೂಡ ಪಡೆಯಕ್ ಬರುದಿಲ್ಲ, ಬರೀ ತರ್ಕದಿಂದ. ಅದಕ್ಕೆ ಅಂತ ಯಾವ ಒಂದು ವರವನ್ನ ನೀ ಪಡ್ಕೊಂಡಿದೀಯಾ, ಸತ್ಯ ಧೃತಿ ಅಂತ ನಿನಗೆ ಹೆಸರು ಕೊಡ್ತಾ ಇದ್ದೀನಿ ನಚಿಕೇತ. ಸತ್ಯ ಧೃತಿ ಅಂದ್ರ ಅನುಭವದ ಆಧಾರದ, ಇದಕ್ಕ ತರ್ಕದಿಂದ ಸಿಗುವಂತದ್ದಲ್ಲ. ಆ ಈ ವಿದ್ಯೆಯನ್ನ ನಾ ಈಗಾಗಲೇ ನಿನಗ ಅರ್ಥವನ್ನು ಮಾಡಿಕೊಟ್ಟಿದ್ದೀನಿ, ಅದನ್ನ ಪಡ್ಕೊಂಡಿಯಲ್ಲ, ಸತ್ಯ ಧೃತಿ ನೀನು. ಯಾಕಂದ್ರೆ ನಿನ್ನಂತ ಕೇಳತಕ್ಕವರು ಯಾರು ಇದ್ದಿದ್ದಿಲ್ಲ, ಪ್ರಪ್ರಥಮವಾಗಿ ನೀನು ಕೇಳಿದ್ದರಿಂದ ನನಗೆ ಬಹಳ ಆನಂದ ಆಗೈತಪ್ಪ. ನಿನಗ ಹೇಳಿದಂತ ವಿದ್ಯೆ ನಾನು ದಯಪಾಲಿಸ್ತೀನಿ ಅಂತ ಹೇಳಿ ಅಭಯಹಸ್ತವನ್ನು ಕೊಟ್ಟು ಆ ಆತ್ಮ ವಿದ್ಯೆಯನ್ನ ಹೇಳ್ತಾ ಹೋಗ್ತಾನೆ ಯಮಧರ್ಮ. ಅದನ್ನ ನೀವು ಈಗ ಅದು ತರ್ಕದಿಂದ ಬರುವುದಿಲ್ಲ ಅನ್ನೋದಕ್ಕ ನೀನು ಹೇಳಿದೀವಿ. ತರ್ಕ ಮಾಡೋದು ಎಲ್ಲಿ ಸಾಧ್ಯದ? ದ್ರವ್ಯ, ಗುಣ, ಕರ್ಮ, ಈ ರೀತಿ ಸಂಬಂಧ, ಹಿಂಗ 10 ಪದಾರ್ಥಗಳು, 7 ಪದಾರ್ಥಗಳಲ್ಲಿ ತರ್ಕ ಮಾಡ್ಲಿಕ್ಕೆ ಬರ್ತದ. ಆದ್ರೆ ಈ ತತ್ವಜ್ಞಾನಿ ಏನದನಲ್ಲ, 6 ಪ್ರಮಾಣಗಳಿಗೆ ವಿಷಯ ಇರುವುದರಿಂದ, ಅತೀತನಿರುವುದರಿಂದ ನಾವು ಸ್ವತಃ ಪ್ರಮಾಣವಾದಂತ ಏನು ಹೋಗ್ತೇವಿ, ಇದಕ್ಕೆ ತರ್ಕದಿಂದ ಆಗುದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಬಂದಿದ್ರು. ಲೋಕದಲ್ಲಿ ಮಾತ್ರ ತರ್ಕದಿಂದ ನಿಶ್ಚಯ ಮಾಡ್ರಿ, ಆತ್ಮ ತರ್ಕಕ್ಕೆ ನಿಲ್ಕವಲ್ಲ. ಅದಕ್ಕ ಅವ್ರು ಹೇಳಿದ್ರು, ನ ಏಷ ತರ್ಕೇಣ ಮತಿರಾಪನೆಯ ಅನ್ನುವಂಥದ್ದನ್ನ ಶ್ರುತಿ ಪ್ರಮಾಣ ಕೊಟ್ಟು ಕೂಡ ಅವರು ಎಲ್ಲ ಹೇಳಿದ್ರು. ಇಲ್ಲಿ ಕುತರ್ಕ ನಡೆಯುದಿಲ್ಲ, ಅದು ಬುದ್ಧಿಯ ಊಹಾಪೋಹಗಳು ಇಲ್ಲಿ ಯಾವುದು ನಡೆಯುವುದಿಲ್ಲ. ನಿನ್ನ ಬುದ್ಧಿ ಆಚೆಗಿರ್ತಕ್ಕಂತ ಸಾಕ್ಷಿ ರೂಪವಾದಂತ ಪರಮ ತತ್ವ ವಿಷಯಿಯಾಗಿ ತತ್ವ ದೃಕ್ಕಾಗಿ ತಿಳ್ಕೊಬೇಕಾಗ್ತದ. ಆದ್ದರಿಂದ ಲೌಕಿಕ ಪ್ರಮಾಣಗಳು ಬರುವುದಿಲ್ಲ, ಸ್ವತಃ ಪ್ರಮಾಣಗಳು ಬೇಕು ಅನ್ನುವಂತ ವಿಷಯವನ್ನ ಹೇಳ್ತಾ ಬಂದು ಮುಂದೆ 11ನೇ ಶ್ಲೋಕದಲ್ಲಿ ವಿಶೇಷವಾಗಿ ಅದರ ಹೆಗ್ಗಳಿಕೆಯನ್ನ ಸೇವದಿ ಅನ್ನುವಂತ ವಿಷಯ ಬಂದಿತ್ತು. ಸೇವದಿ ಅಂತಂದ್ರ ಕರ್ಮದ ಫಲಗಳಲ್ಲಿ ಆಸಕ್ತಿ ಉಳ್ಳವರು, ಅರ್ಥಾತ್ ಅಧ್ರುವವಾದಂತದ್ದು ಅಂದ್ರೆ ಅನಿತ್ಯವಾದಂತ ವಸ್ತುಗಳಿಂದ ಧ್ರುವವಾದದ್ದನ್ನ ಅಂದ್ರೆ ನಿತ್ಯವಾದದ್ದನ್ನ ನಾವು ಪಡಿಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಈ ಲೌಕಿಕದಲ್ಲಿರುವಂತ ಎಲ್ಲಾ ವಸ್ತುಗಳು ಡಿಪೆಂಡೆಂಟ್ ಅದಾವ, ಅವು ತಾವೇ ಅಸ್ಥಿರಿದ್ದಾಗ ಸ್ಥಿರವಾದ ಮುಕ್ತಿಯನ್ನು ಹೆಂಗ್ ಒದಗಿಸ್ಕೊಡ್ತಾವ? ಅದಕ್ಕೆ ಆ ಸೇವದಿ ಅಂದ್ರೆ ಕರ್ಮ ಫಲಗಳು ಅವು ಅನಿತ್ಯದಾವ ಮತ್ತು ಸುಖ
ಅನ್ನುವಂಥದ್ದು ತೋರೆಡುವಂಥದ್ದದ, ಅದನ್ನ ಆಗುವುದಿಲ್ಲ ಅನ್ನುವಂಥದ್ದು ಕೂಡ 10ನೇ ಶ್ಲೋಕದಲ್ಲಿ ಹೇಳ್ತಾ ಬಂದು, ಈಗ 11ನೇ ಶ್ಲೋಕದಲ್ಲಿ ಕೂಡ ಅವ್ರು ಹೇಳ್ತಾರೆ ಅದು ಕೂಡ ಅಸಾಧ್ಯತೆ. ಕಾಮದ ಒಂದು ಸಮಾಪ್ತಿ ಪರಿಪೂರ್ಣತೆ ಲಘು ವಿಷಯಗಳಿಂದ ಆಗುವುದಿಲ್ಲ. ಅದಕ್ಕೆ ತಾನು ಪೂರ್ಣ ಕಾಮ ಆಗ್ಬೇಕಾಗೈತಿ. ಯಾವಾಗಲೂ ಅತೃಪ್ತಿ ವಿಷಯ ಹೋಗಿ ಏನದಲ್ಲ, ದುಃಖದಲ್ಲಿ ಕೊನಗಾಡ್ತಾ ಇದೆ, ಅಸ್ಥಿರ ಇದೆ, ತೋರೆಡಗಂತದ್ದಿದೆ ಅನ್ನುವಂಥದ್ದನ್ನು ಕೂಡ ಅದು ಇವುಗಳನ್ನ ಮೀರಿರುವಂತ ನಿತ್ಯ ಸುಖ ಅದ. ಅದು ಅನಿತ್ಯವಾದಂತ ಸುಖವನ್ನ ಮೀರಿ ಅದು ಇರೋದ್ರಿಂದ ಅದು ಕೂಡ ಆಗೋದಿಲ್ಲ ಅನ್ನುವಂಥದ್ದು ಹೇಳಿ, ಈಗ 12ನೇ ಶ್ಲೋಕಕ್ಕೆ ನೀವು ಬರುವಂತದ್ದದ. ಇದಷ್ಟು ಪೀಠಿಕೆ. ಈಗ ನೀವು 12ನೇ ಶ್ಲೋಕಕ್ಕೆ ಬರೋಣ. ಅರ್ಥಾತ್ 12ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ತಂ ದುರ್ದಶಂ ಗೂಢ ಮನು ಪ್ರವಿಶ್ರಂ ಗುಹಾಹಿತಂ ಗೌವರೇಶ್ಯಂ ಪುರಾಣಂ ಆಧ್ಯಾತ್ಮ ಯೋಗಾದಿಗಮೇನ ದೇವಂ ಮತ್ವಾ ಧೀರೋ ಹರ್ಷ ಶೋಕೌ ಜಾತಿ ಅನ್ನುವಂತ 12ನೇ ಶ್ಲೋಕ. ಈ 12ನೇ ಶ್ಲೋಕ ಏನ್ ಹೇಳ್ತಾ ಇದೆ ಅಂದ್ರೆ, ಇಂಥ ಯಾವ ದುರ್ದಶವಾದಂತ ಯಾವ ಗೂಢ ತತ್ವವನ್ನ ಎಲ್ಲಿಟ್ಟಾನ ಪರಮಾತ್ಮ ಅಂದ್ರ ಹೃದಯ ಗುಹವರದಲ್ಲಿ, ಬುದ್ಧಿ ಅನ್ನುವಂತ ಹೃದಯ ಗುಹರದಲ್ಲಿ ಆ ದೇವನನ್ನ ಇಟ್ಟಾನೆ. ಅದನ್ನ ತಿಳಿಬೇಕಾಗಿತ್ತು ಅಂದ್ರೆ ಆ ಗುಹೆಯೊಳಗ ನಾವು ದಾಟಿ ಒಳಗೆ ಹೋಗಿ ತಿಳ್ಕೋಬೇಕು. ಅಂದ್ರ ಗುಹೆ ಯಾವುದು, ಅದು ಗೂಢನದಿ ಏನದ ಅನ್ನುವಂಥದ್ದು ಈ ಶ್ಲೋಕದಲ್ಲಿ ಬರ್ತದೆ. ಮತ್ತೆ ಈ ಗೂಢತೆಯನ್ನು ತಿಳ್ಕೋಬೇಕಾದ್ರೆ ಏನ್ ಬೇಕು ಅನ್ನುವಂತ ಸಾಧನವನ್ನ ಕೂಡ ಪರಮಾತ್ಮ ಇಲ್ಲಿ ಹೇಳ್ತಾನ. ಅದು ಯಾವ್ದು ಸಾಧನ ಅಂದ್ರೆ ದೇವನನ್ನು ತಿಳ್ಕೋಬೇಕಾಗಿತ್ತು ಆಧ್ಯಾತ್ಮ ಯೋಗದ ಪ್ರಾಪ್ತಿಯಿಂದ. ಅರ್ಥಾತ್ ಆಧ್ಯಾತ್ಮ ಯೋಗಾದಿಗಮೇನ, ಆಧ್ಯಾತ್ಮ ಯೋಗದಿಂದ ಆ ಪರಮಾತ್ಮ ತತ್ವವನ್ನ ತಿಳ್ಕೊಳಕ್ ಬರ್ತದಿ. ಮತ್ವಾ ಧೀರೋ ಹರ್ಷ ಶೋಕವು ಜಾತಿ, ಅಂತವನು ಧೀರನಿಚ್ಕೋತಾನ. ಅಷ್ಟಲ್ಲ, ಈ ಹರ್ಷ ಶೋಕಾದಿಗಳನ್ನ ದಾಟಿ ಹೋಗ್ತಾ ಇದಾನ. ಅಂತ ಒಂದು ದುರ್ಲಭವಾದ ದುರ್ಗಮವಾದ ಕೋಟೆಯನ್ನ ದಾಟಿ ಹೋಗ್ಬೇಕಾಗಿತ್ತು ಅಂದ್ರೆ ಆ ಪರಮ ತತ್ವವನ್ನು ಗುರುವಿನ ಮುಖಾಂತರ ನೀವೆಲ್ಲ ಆ ಒಂದು ಯುಕ್ತಿಗಳನ್ನ ಪ್ರಯುಕ್ತಿಗಳನ್ನ ಪಡ್ಕೊಂಡು ದಾಟಬೇಕಾಗ್ತದೆ. ನಾವು ಮಹಾವಾಕ್ಯಗಳ ಉಪದೇಶದಿಂದ ತತ್ವಮಶಾದಿ ವಾಕ್ಯಗಳಿಂದ ಶ್ರವಣಾದಿಗಳನ್ನ ಮಾಡಿ ನಮ್ಮ ಸ್ವರೂಪವನ್ನು ತಿಳ್ಕೊಂಡು ಹೋಗ್ಬೇಕಾಯ್ತು, ಹೊರತಾಗಿ ಅನ್ಯ ಯಾವುದೇ ಮಾರ್ಗಗಳಿಲ್ಲ. ಅದನ್ನ ಬಿಟ್ಟ ನಮಗ್ ಉಳಿದ ದಾರಿನೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅದ್ ಏನ್ ಹೇಳ್ತಾರಂದ್ರೆ, ನೀನು ಈಗಾಗಲೇ ಏನ್ ಕೇಳ್ಕೊಂಡಿದ್ದಿ, ಆತ್ಮ ತತ್ವವನ್ನೇ ಮುಂದಿಟ್ಕೊಂಡು ಕೇಳಿದಿಲ್ಲ. ನೋಡಪ್ಪ, ಸಣ್ಣ ಬಾಲಕ ಇದೆಯಾ, ಇದು ಬಹಳ ದುರ್ದಶೆ ಅದ. ಕಷ್ಟದಿಂದ ಮಾತ್ರ ಅದನ್ನ ನೋಡಕ್ ಆಗ್ತದಪ್ಪ. ಯಾಕಂದ್ರೆ ಅತಿ ಸೂಕ್ಷ್ಮಕ್ಕೆ ಸೂಕ್ಷ್ಮದನ ಗೂಢದ ಗೊತ್ತು ಹಿಡಿಯಲಿಕ್ಕೆ ಆಗದಿರುವಂತ ಸ್ಥಳ ಹೊಕ್ಕಿದನವ. ಅರ್ಥಾತ್ ಪ್ರಾಕೃತ ವಿಷಯಗಳ ಅರಿವುಗಳಿಂದ ಮುಚ್ಚಿ ಹೋಗಿದಾನೆ. ಗುಹಾಹಿತ, ಗುಹೆಯಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಹಿತನಾಗಿದ್ದಾನೆ, ಇಡಲ್ಪಟ್ಟಾನೆ. ಯಾಕ ಅಲ್ಲಿಯೇ ನಮಗೆ ತಿಳಿದು ಬರ್ತದೆ, ಬುದ್ಧಿಯಿಂದ ಅತ್ಯಂತ ಸೂಕ್ಷ್ಮ ದರ್ಶಿವಿ ಅನ್ನುವಂತ ಸೂಕ್ಷ್ಮ ಬುದ್ಧಿಯಿಂದ ಅವನು ಹಿಡಿಯಾಕ್ ಬರ್ತೈತೆ, ಹೊರತಾಗಿ ಶಬ್ದಿ ಪ್ರಮಾಣದಲ್ಲಿ ವೃತ್ತಿ ವ್ಯಾಪ್ತಿಯಿಂದ ಎಲ್ಲಾದವ. ಏಕೆಂದ್ರೆ ಅಲ್ಲಿಯೇ ಅವನು ಸಿಗ್ತಾನ. ಗೌಹರದಲ್ಲಿ ಅಂತ ಗೌಹರದಲ್ಲಿ ಇದ್ದುಕೊಂಡು ಅವ ಗೂಢದಿಂದ ಅದಾನ. ಅಂತ ಗೂಢವನ್ನು ಹೊಕ್ಕು ಗೂಢಕ್ಕೆ ಗೂಢನಾಗಿರೋ ಒಂದು ಗುಹಾಹಿತನಾಗಿರುವುದರಿಂದ ಅವನ ಹೆಸರು ಬಂದದ ಏನು, ಗೌಹರೇಷ್ಠ ಅಂತ ಹೆಸರು ಬಂದದ. ಗೌಹರೇಷ್ಠ, ಅವು ಗೌಹರೇಷ್ಠ ಆದ್ರಿಂದ ದುರ್ದಶೆ ಆಗಿದ್ದಾನೆ ಅಂತ ಹೇಳ್ತ. ಅಂದ್ರೆ ಇಲ್ಲಿ ಆ ಪುರಾಣದ ಆ ಹಳವನಾದ ದೇವನನ್ನ ಆತ್ಮನನ್ನ ಆಧ್ಯಾತ್ಮ ಯೋಗಾದಿಗಮೇನ, ಅರ್ಥಾತ್ ಆಧ್ಯಾತ್ಮ ಯೋಗದ ಅಧಿಗಮದಿಂದ, ಅಧಿಗಮ ಅಂದ್ರೇನು, ಆ ಯಾವ ವಿಷಯಗಳಿಂದ ಈಚೆಗೆ ಮನಸ್ಸನ್ನ ಆತ್ಮನಲ್ಲಿಯೇ ನಿಲ್ಲಿಸುವುದು ಆಧ್ಯಾತ್ಮ ಯೋಗ. ಆಧ್ಯಾತ್ಮ ಯೋಗದ ಅಧಿಗಮ ಅಂದ್ರೆ ಯಾವ ಆ ವಿಷಯದಲ್ಲಿ ಹೋಗ್ತಕ್ಕಂತ ಮನಸ್ಸನ್ನ ಸೆರೆ ಹಿಡಿದು ಅದನ್ನ ಹಿಡಿದು ತಂದು ಬುದ್ಧಿ ಏನ್ ಮಾಡ್ಬೇಕು, ಆತ್ಮನಲ್ಲಿ ಅದನ್ನ ನಿಲ್ಲಿಸುವಂತದ್ದು ಆಧ್ಯಾತ್ಮ ಯೋಗ. ಅಂದ್ರೆ ಅಧಿಗಮ ಅಂದ್ರೆ ಏನು, ಆ ಒಂದು ತತ್ವವನ್ನ ನಾವು ಸರಿಯಾಗಿ ತಿಳ್ಕೊಳ್ಳುವಂತದ್ದು. ಅರ್ಥಾತ್ ಇನ್ನೊಂದು ಕಡೆ ಹರಿದಾಡದಂತೆ ಅದರ ಪ್ರಾಪ್ತಿಗೆ ಅಧಿಗಮ ಅಂತ. ಅಧಿಗಮ ಅಂದ್ರೆ ಆ ಆತ್ಮನಲ್ಲಿಯೇ ನೆಲೆಯಾಗಿ ನಿಲ್ಲುವಂತ ಪ್ರಾಪ್ತಶ್ಯ ಪ್ರಾಪ್ತಿ ಅಂತ ಯೋಗ ನಮಗ್ ಪ್ರಾಪ್ತ ಆಗ್ತದಲ್ಲ. ಅದಕ್ಕೆ ಇಂಥದ್ದು ಬಹಳ ಯೋಗ್ಯದಪ್ಪ, ಇದನ್ನ ತಿಳಿದು ಉದ್ಧಾರ ಆಗುವಂತ ಹೇಳ್ತಾ ಇದ್ದಾನೆ. ಎಲ್ಲಿ ಈ 12ನೇ ಶ್ಲೋಕದಲ್ಲಿ ಅದನ್ನ ಗುರುಗಳ ಮುಖಾಂತರ ನೀವು
ಸ್ವಲ್ಪ ಔಟರ್ ಲೈನ್ಸ್ ಅಂತಾರೆ ಇದಕ್ಕ. ಒಂದ್ ಸ್ವಲ್ಪ ಗೊತ್ತಿತ್ತು ಅಂತಂದ್ರ ಗುರುಗಳು ಹೇಳ್ತಕ್ಕಂತ ತತ್ವಾತಿಕ ವಿಚಾರ ನಮ್ಮೆಲ್ಲರಿಗೆ ಅನುಭವಕ್ಕೆ ಬರ್ತದೆ ಅನ್ನುವಂತ ಉದ್ದೇಶದಿಂದ ಹೇಳೀನಿ. ಇರ್ಲಿ, ಅದನ್ನ ನೋಡೋಣ. ಗುರುಗಳು ಹೇಳಿದ ಪ್ರಕಾರ ನೋಡೋಣ. having known the Atma which is located in the heart, which has become hidden, which is incomprehensible, which is admits to the misery, which is ancient by resorting to ಅಧ್ಯಾತ್ಮ ಯೋಗ. ನಮ್ಮನ್ನು ನಾವು ಅಧ್ಯಾತ್ಮ ಯೋಗಕ್ಕೆ ಮತ್ತೆ ಸಮರ್ಪಿಸಿಕೊಂಡಾಗ, ಎಲ್ಲವನ್ನು ಆಧ್ಯಾತ್ಮ ಯೋಗಕ್ಕೆ ಸರೆಂಡರ್ ಆದಾಗ, ನಮ್ಮನ್ನ ನಾವು ಅರ್ಪಿಸಿಕೊಂಡಾಗ, ನಮ್ಮಲ್ಲಿ ಇರ್ತಕ್ಕಂತ ಯಾವ ಬುದ್ಧಿಮತ್ತೆಯಿಂದ ವರ ವಿವೇಕ ವಿಚಾರಾದಿಗಳಿಂದ ಆ ಸ್ವರೂಪ ಕಂಡುಕೊಳ್ಳಿಕ್ಕೆ ಬರ್ತದ. ಅಷ್ಟೊಂದು ಗುಪ್ತದ ಅದು. ಆದ್ದರಿಂದ ನಮ್ಮ ಹೃದಯ ಗುಹೆಯಲ್ಲಿರ್ತಕ್ಕಂತ ಆ ತತ್ವ ವ್ಯಕ್ತ ಆಗ್ತದ. Having appreciated the glory of the student and then the teacher and the teaching, Lord am I summarizing the ಜ್ಞಾನ ಸಾಧನ in ಮಂತ್ರ 12, 12 and 13. ಇವ್ರ ಯಾವ ನಚಿಕೇತ ಕೇಳಿದ ನಂತರ, ಆತ್ಮವಿದ್ಯೆಯನ್ನ ಮುಂದಿಟ್ಟುಕೊಂಡು ಕೇಳಿದ ನಂತರ, ಗುರು ಶಿಷ್ಯರ ಯಾವ ಬೋಧಕತ್ವ ವ್ಯವಹಾರ ನಡೀತಾ ಇದೆ. ಲಾರ್ಡ್ ಎಂಬ ಗುರುಸ್ಥಾನದಲ್ಲಿ ನಿಂತುಕೊಂಡು ಶಿಷ್ಯನಾದ ನಚಿಕೇತನಿಗೆ ಅವನಿಗೆ ಸಾಧ್ಯವಾದಂತಹದ್ದನ್ನ ತಿಳಿಬೇಕಾಗಿತ್ತು ಅಂದ್ರೆ ಸಾಧನ ರೂಪಿಯಾದಂತ ಯಾವ ಒಂದು ಮಾರ್ಗವನ್ನ ಹೇಳಿಕೊಡ್ತಾ ಇದ್ದಾನೆ. ಎಲ್ಲಿ 12 ಮತ್ತು 13 ಮಂತ್ರಗಳಲ್ಲಿ ಸಾಧನವನ್ನ ಮುಂದೆ ಮಾಡಿಕೊಂಡು ಹೇಳ್ತಾ ಇದ್ದಾನೆ. ಈ ನೇಮ್ಸ್ ದಿ ಸಾಧನ ಯಾಜ ಅಧ್ಯಾತ್ಮ ಯೋಗ. ಅದೇ ಸಾಧನೆ ಏನದಲ್ಲ, ಅದಕ್ಕೆ ಏನ್ ಹೆಸರು ಕೊಟ್ಟ? ಅಧ್ಯಾತ್ಮ ಯೋಗ. ಆ ಅಧ್ಯಾತ್ಮ ಯೋಗಕ್ಕೆ ಅವನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ದಿವ್ಯಜ್ಞಾನದ ಸ್ವರೂಪವನ್ನ ತಿಳಿಸಿಕೊಡ್ತಾನೆ. ಸೇಮ್ ಆಸ್ ಎ ಜ್ಞಾನ ಯೋಗ ಇಂದ ಭಗವದ್ಗೀತಾ ಅಂಡ್ ಸ್ಪರ್ಶ ಯೋಗ ಇನ್ ಮಾಂಡಕ್ಯ ಉಪನಿಷತ್. ಇದೇ ಒಂದು ವಿಚಾರವನ್ನ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೂಡ ಹೇಳಿದಾನೆ. ಅದರಂತೆ ಈ ಅಸ್ಪರ್ಶ ಯೋಗವನ್ನು ಕುರಿತು ಮಾಂಡಕ್ಯ ಉಪನಿಷತ್ತಲ್ಲೂ ಕೂಡ ಅಲ್ಲಿ ಹೇಳಿದ್ದಾಗಿದೆ. ಹೆಚ್ಚಿಗೆ ಬೇಕಾದ್ರೆ ಅಲ್ಲಿ ನೋಡ್ಕೊಳ್ಳಿ. ದೋ ಅಧ್ಯಾತ್ಮ ಯೋಗ ಒನ್ ಕಮ್ಸ್ ಟು ನೋ ದ ಆತ್ಮ, ಹಿಯರ್ ದ ನೇಚರ್ ಆಫ್ ಆತ್ಮ ಇಸ್ ಡಿಸ್ಕ್ರೈಬ್. ಒಮ್ಮೆ ನಾವು ಈ ಅಧ್ಯಾತ್ಮ ಯೋಗಕ್ಕೆ ಎಂಟ್ರಿ ಕೊಟ್ಟಿವಿ, ನಮ್ಮ ಅಡ್ಮಿಷನ್ ತಗೊಂಡಿವಿ, ಈಗ ತಗೊಂಡ ಬಿಟ್ಟೇವಿ. ಈಗ ಆ ಅಧ್ಯಾತ್ಮ ಯೋಗಕ್ಕೆ ಬಂದೀವಿ. ಆ ಒಂದು ಪ್ರಾಪ್ತಿಯನ್ನು ಕೂಡ ನಾವು ಮಡಗಾತಿ ಅಧಿಗಮೇನ ಅಂದ್ರೆ ಅದರ ಪ್ರಾಪ್ತಿಗಾಗಿ ನಾವು ತೀವ್ರ ಮುಮುಕ್ಷುಗಳಾಗಿ ಅಲ್ಲಿ ನಾವು ಕ್ಲಾಸಿಗೆ ಹೆಚ್ಚೇವೀಗ. ಅದಕ್ಕೆ ಇಲ್ಲಿ ಏನ್ ನಡೀತಾ ಇದೆ? ಈಗ ಗುರು ಶಿಷ್ಯರ ನಡುವೆ ಇರುವಂತ ಸಂಭಾಷಣೆ ನಡೀತಾ ಇದೆ. ಆ ಸಂಭಾಷಣೆ ಯಾವ ಮಟ್ಟದ್ದು? ಸಾಧನ ರೂಪಿ. ಆ ಸಾಧನವನ್ನ, ಪ್ರಾಪ್ತಿ ರೂಪ ಸಾಧನವನ್ನ ಭಗವಂತ ಈ 12, 13ರಲ್ಲಿ ಹೇಳಿ ನಮ್ಮನ್ನ ತೃಪ್ತಿಪಡಿಸ್ತಾನೆ. ಈಗಾಗಲೇ ಹೇಳಿದಾರಂತ ಹೇಳಿದ್ರ ಅವ್ರು ಮಾಂಡವ್ಯದಲ್ಲಿ ಹೇಳ್ಯಾರ, ಅಷ್ಟೇ ಅಲ್ಲ ಗೀತಾದಲ್ಲಿ ಹೇಳ್ಯಾರ. ಇರ್ಲಿ, ಇಲ್ಲಿ ಏನ್ ಹೇಳ್ತಾರ ನೋಡೋಣ. ಆತ್ಮ ಈಸ್ ನಾಟ್ ಪರ್ಸೆಪ್ಟಬಲ್ ಟು ದಿ ಸೆನ್ಸ್ ಆರ್ಗನ್ಸ್. ಇಂದ್ರಿಯ ಆಗಮದ ಅಗೋಚರಂ. ಆತ್ಮ ಅನ್ನುವಂಥದ್ದು ಯಾವ ಪಂಚೇಂದ್ರಿಯಗಳದಾವಲ್ಲ, ಇವು ಯಾವಕ್ಕೂ ಗ್ರಾಹ್ಯ ಅಲ್ಲ, ಇವುಗಳಿಗೆ ಸಾಕ್ಷಿ ಅದ. ಅದು ಯಾವುದು? ಇಲ್ಲಿ ಯಾವ ಇಂದ್ರಿಯ ಅಗೋಚರ ಇರುವಂತದ್ದು. ಸೊ ಇಟ್ ಈಸ್ ಆಲ್ಸೋ ನಾಟ್ ಅವೈಲೇಬಲ್ ಫಾರ್ ಇನ್ಫರೆನ್ಸ್ ಅಪರಮೇಯಂ ಅಪ್ರಮೇಯಂ. ಇದು ಕೂಡ ಅಪ್ರಮೇಯ ಇರೋದ್ರಿಂದ ಯಾವ ವಿಷಯಕ್ಕೂ ಸಾಧನ ಆಗೋದಿಲ್ಲ. ಆದ್ದರಿಂದ ಇದು ಯಾವುದೇ ಇಂದ್ರಿಯಗಳಿಂದ ತಿಳಿಯಾಕ ಆಗೋದಿಲ್ಲ. ವಾಂಗಮನ ಅಗೋಚರ ಇದೆ. ಆತ್ಮ ಈಸ್ ಇನ್ ದ ಹಾರ್ಟ್ as a witness of both the thoughtful and thoughtless state of the mind. The mind is called Guha because it is enveloped in ignorance, just as the cave is enveloped in the darkness. ಕತ್ತಲೆಯಲ್ಲಿ ಸಾವಿರಾರು ವರ್ಷಗಳಿಂದ ಕವಿದಂತ ಕತ್ತಲೆಯನ್ನ ನಾವು ಅಲ್ಲಿ ಹುಡುಕಬೇಕಾಗಿತ್ತು ಅಂದ್ರೆ ಬೆಳಕಬೇಕು. ಹಾಗೆ ಇಲ್ಲೊಂದು ಗುಹೆಯಲ್ಲಿ ನಾವು ಹೋಗ್ಬೇಕಾಗಿತ್ತಂದ್ರೆ ಜ್ಞಾನದ ಬೆಳಕು ತಗೊಂಡು ಹೋಗ್ಬೇಕು. ಅರ್ಥಾತ್ ಕೌದು ಬಿಟ್ಟದೆ ನಮ್ಮ ಬುದ್ಧಿ. ಅಜ್ಞಾನೇನ ಆವೃತ್ತಂ ಜ್ಞಾನಂ. ಈ ಒಂದು ಆವೃತವಾದಂತ ಜ್ಞಾನವನ್ನ ತೆಗಿಬೇಕಾದ್ರೆ ಒಂದು ಸಾಧನ ಬೇಕು. ಅಂದ್ರೆ ಅದು ಯಾವುದು? ಮುಚ್ಚಿ ಹಾಕಿದ್ದನ್ನು ತೆಗಿಬೇಕಾದ್ರ ಜ್ಞಾನವೇ ಮುಕ್ತಿಗೆ ಸಾಧನ, ಮತ್ತೆ ಬೇರೊಂದಿಲ್ಲ. ಆದ್ದರಿಂದ ಅದು ಎಲ್ಲಿ ಹೋಗಿದೆ ಅಂದ್ರ ನಮ್ಮ ಮನುಷ್ಯನ ಆಚೆಗೆ. ಅದು ವಿಟ್ನೆಸ್ ಅದ, ಸಾಕ್ಷಿ ಆಗ್ಯದ. ಯಾವ್ದಕ್ ಸಾಕ್ಷಿ ಅದ? ಬೋತ್ ಥಾಟ್ಫುಲ್ ಅಂಡ್ ಥಾಟ್ಲೆಸ್ ಡೇ. ಬಹಳ ಇಂಪಾರ್ಟೆಂಟ್. ಈಗಾಗಲೇ ನಾವು ಕೇನೋಪನಿಷತ್ತಿಗೆ ಬಹಳ ಚೆನ್ನಾಗಿ ಅದನ್ನ ಹಿಡ್ಕೊಂಡೇವಿ. ದ ಒನ್ ಹೂ ರಿಸೈಡ್ಸ್ ಇನ್ ದ ಮೈಂಡ್. ಆತ್ಮ is hidden in the darkness of the mind. This is a figurative expression.
ಇದು ಮೌಖಿಕವಾಗಿ ಹೇಳಿದರೆ ಅದನ್ನು ತಿಳಿಯುವಂತದ್ದು. ಆತ್ಮ cannot be hidden because it is infinite and all pervading. Some have this misconception that Atma is covered by the five kosas, and removing them, especially will physically expose Atma. Thoughts can never cover Atma. ಅದು ಆದಂಗ ಆಗೈತಿ, ಪೂರ್ಣ ಕವರ್ ಆಗಿದ್ರೆ ತಿಳಿಯಾಕ ಬರ್ತಿರ್ಕಿಲ್ಲ, ಆವರಿಸಿದಂಗ ಆಗೈತಿ. ಯಾವ ಸೂರ್ಯನನ್ನ ಮುಚ್ಚಿದಂತ ಮಾಡ ಅದು ಆವರಿಸಿದಂಗ ಆಗೈತಿ, ಕಾಣ್ತಾ ಇಲ್ಲ, ಅದ್ರ ಸೂರ್ಯ ಇಲ್ಲ ಅಂತಲ್ಲ. ಯಾವಾಗ ಶ್ರವಣಾದಿ ರೂಪ ಮನನಾದಿ ರೂಪ ಯಾವ ಗಾಳಿ ಬೀಸ್ತಿ ಅಂತಂದ್ರ ಆತ್ಮ ಅದು ನಮಗ್ ಪ್ರತ್ಯಕ್ಷ ಆಗ್ತದ. ಅದೇ ನಾವಿದೀವಿ. ಮೋಡಗಳು ಗಾಳಿ ವೇಗದಿಂದ ಚೆಲ್ಲಾಕ್ ಇಲ್ಲಿ ಹೋಗ್ಬಿಟ್ಟು ಅಂದ್ರೆ ಸೂರ್ಯ ಪ್ರತ್ಯಕ್ಷ ಆಗ್ತಾನ, ಕೆಲವು ಹೊತ್ತು ಹೋಗ್ಬಿಡ್ತದ ಅದು. ಹಾಗೆ ಇಲ್ಲಿ ಆ ಯಾವ ವೇದಾದಿಗಳಲ್ಲಿರುವಂತ ಸದ್ವಿಚಾರಗಳಿಂದ ಅಥವಾ ಮಹಾವಾಕ್ಯಗಳ ವಿಚಾರದಿಂದ ಅಜ್ಞಾನ ರೂಪಿ ಮೋಡ ಅನ್ನೋದು ಕೂಡ ಸರದು ಹೋಗ್ತದ. ಆದರೆ ಗುರುವಿನ ಉಪದೇಶದ ಮೂಲಕ ಗುರುವೇ ಬೇಕು. ವೇದಗಳ ಶ್ರುತಿಗಳ ಚಾವಿ ಎಲ್ಲಿದ? ಗುರುವಿನೆಲ್ಲಿದ? ಗುರು ತೆಗೆದು ಅದನ್ನ ಖುಲ್ಲಾ ಮಾಡಿ ಅಲ್ಲಿರುವಂತ ಹಿಡನ್ ಗೊಪ್ಯವಾದಂತ ತತ್ವಗಳನ್ನ ಗುರು ಮಾತ್ರ ನಮಗೆ ತೋರಿಸಬಲ್ಲ. ಗುರು ತೋರಿಸಿದಲ್ಲದೆ ಕಾಣಿಸದನ್ನ. ಹಾಗೆ ಇಲ್ಲಿ ಗುರುವಿನ ಒಂದು ಮಾಹಿತಿ ಕೂಡ ವ್ಯಕ್ತ ಆಗ್ತದ. ಅಂದ್ರೆ ಇದು ಹೇಳಿದ್ರಲ್ಲಿ ಒಂದ್ ಸ್ವಲ್ಪ ಗೌಪ್ಯದ, ಒಂದ್ 2 ನಿಮಿಷ ಹೋದ್ರು ಚಿಂತಿಲ್ಲ. ನಮ್ಮ ಅಳಿಗೆ ಗುರುಗಳು ಬಂದಾರ, ಅದನ್ನ ಹಿಂದಿಂದ ಒಂದ್ ಸ್ವಲ್ಪ ಜ್ಞಾಪಿಸ್ಕೊಂಡು ಹೋಗುವ. ಥಾಟ್ಫುಲ್, ಬೋತ್ ಥಾಟ್ಫುಲ್ ಅಂಡ್ ಥಾಟ್ಲೆಸ್ ಸ್ಟೇಟ್ ಆಫ್ ದ ಮೈಂಡ್ ಅಂತ ಹೇಳಿದ್ರಿ ಇಲ್ಲಿ. ಅಂದ್ರೆ ಯಾವ್ದದು? ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಲ್ಲಿ ಹೇಳ್ತಾರ, ಮುಂದ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಹೇಳ್ತಾರ. ಅದ್ರ ಪೂರ್ವದಲ್ಲಿ ನಾವು ನೋಡೋಣ ಹೆಂಗೆ. ಹಾಗಾದ್ರೆ ಯುಕ್ತಿಯಿಂದ ಅಂಕ ನಮಗ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಹೊರಗಿನ ಲೋಕದಲ್ಲಿ ಇರ್ತಕ್ಕಂತ ತರ್ಕಗಳನ್ನ ಅವಲಂಬಿಸಿದ್ರೆ ಅಲ್ಲಿ ಸಾಧ್ಯದ. ಇಲ್ಲಿ ಯುಕ್ತಿ ಸಾಧ್ಯದನ, ತರ್ಕ ಸಾಧ್ಯದನ ಅಂತ ಕೇಳಿದರೆ ಸಾಧ್ಯದೆ. ಯಾವುದು? ವೇದಾನುಸಾರಿಯಾದ ತರ್ಕ, ಅನುಭವ ರೂಪವಾದಂತ ತರ್ಕ. ಅಂದ್ರೆ ಯಾಕೆ ಮಾಡ್ಬೇಕದನ್ನ? ಯಾವ್ದು ಸಾಧನ? ಸ್ವಲ್ಪ ಕೇನೋಪನಿಷತ್ತಲ್ಲಿ ಅದನ್ನ ಹೇಳ್ಕೊಂಡ್ ಬಂದಾರ. ಆ ಸಾಧನವನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳೋಣ. ಇಲ್ಲಿ ಒಟ್ಟಿನ ಮೇಲೆ ಮನಸ್ಸನ್ನ, ಇಂದ್ರಿಯಗಳನ್ನ, ದೇಹವನ್ನ, ಹೊರಗಿರುವಂತ ಪ್ರಪಂಚವನ್ನ ಬೆಳಗ್ತಕ್ಕಂಥದ್ದು, ಒಟ್ಟಾಗಿ ಬೆಳಗ್ತಕ್ಕಂತ ಒಂದು ಚೈತನ್ಯದ. ಇದೆಲ್ಲರಿಗೂ ಅನುಭವದಲ್ಲ ನಮಗ ಒಂದದ. ಇವೆಲ್ಲವನ್ನು ಇದ್ರಿಟ್ಟು ಬೆಳಗ್ತಕ್ಕಂಥದ್ದು ಒಂದು ಚೈತನ್ಯ ಐತೆ ಅನ್ನೋದು ಎಲ್ಲರಿಗೂ ಗೊತ್ತದಲ್ಲ. ಇದು ತರ್ಕೇನು? ಈಗ ಅನುಭವಕ್ಕೆ ಬಂದೇವ್ ನಾವು. ಅನುಭವನಾಶಾದಿ ಅಂತ ತರ್ಕ, ಅನುಭವಾನುಸಾರಿಯಾದ ತರ್ಕ ಇಲ್ಲಿ ಪ್ರಯೋಜನ ಅದ. ತರ್ಕ ಪ್ರಯೋಜನ ಇಲ್ಲ ಅನ್ಬ್ಯಾಡ್ರಿ. ಇದು ಅನುಭವದ ಅನುಭವ, ಇದು ತರ್ಕ ಅಲ್ಲ. ಈ ಅನುಭವ ಏನ್ ಮಾಡ್ತೈತೆ ಅಂದ್ರೆ ಮತ್ತೊಂದು ಅನುಭವವನ್ನ ಬಲಪಡಿಸ್ತದ. ಹೇಗೆ ನೋಡಿ, ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಹೇಳ್ಯಾರಿಂದ ನಾವು ಈಗ ಕಾಣುತ್ತಿರುವಂತ ಮನಸ್ಸು, ಇಂದ್ರಿಯ, ಪ್ರಪಂಚ, ವಿಷಯಗಳು ಏನವಲ್ಲ, ಇವೆಲ್ಲವನ್ನ ಎಚ್ಚರ ಪ್ರಪಂಚದಲ್ಲಿ ಕಾಣ್ತಾ ಇದೀವಿ. ಎಸ್ ಅನ್ರಿ, ನೀವು ಕಾಣ್ತಾ ಇದೀವಿ ಈಗ ನಾವು ಇವೆಲ್ಲವನ್ನ. ಎಲ್ಲಿ? ಎಚ್ಚರ ಪ್ರಪಂಚದಲ್ಲಿ ಮಾತ್ರ ಕಾಣ್ತಾ ಇದ್ದೀವಿ. ಸ್ವಲ್ಪ ಮುಂದೆ ಹೋಗ್ರಿ, ಇದನ್ನು ಕನಸಿಲ್ಲದೆ ಇರುವಂತ ಬರೀ ನಿದ್ರೆಯಲ್ಲಿ ಯಾರಾದರೂ ಕಂಡಿದ್ದೀರಾ? ಇದು ತರ್ಕ. ಕನಸಿಲ್ಲದಂತ ಬರೀ ನಿದ್ರೆಯಲ್ಲಿ ಯಾರಾದರೂ ಇದನ್ನು ಕಂಡದ್ದುಂಟೆ? ಅಥವಾ ಕಾಣ್ಬೇಕನ್ನುವಂತ ಆಶೆ ಇದೆ ಹಾಗೆ ಅಲ್ಲಿ? ಇಲ್ವೇ ಇಲ್ಲ, ಅದ್ರ ಆಶೆನೂ ಇಲ್ಲ. ಅವು ಕಂಡೇನೂ ಇಲ್ಲ, ಅದ್ರ ಆಶೆ ಯಾಕೆ ಉತ್ಪನ್ನ ಆಗ್ತದೆ? ಕಂಡ ವಿಷಯ ಬಗ್ಗೆ ಆಶೆ ಉತ್ಪನ್ನ ಆಗ್ತದೆ. ತನಿ ನಿದ್ರೆಯಲ್ಲಿ ಆ ವಿಷಯಗಳೆಲ್ಲ ಅಂದ್ಮೇಲೆ ಅದ್ರ ಆಶೆನೂ ಇಲ್ಲ. ಆದರೆ ನಾವು ಇರುವುದಿಲ್ಲ ಅಂತ ಯಾರು ಹೇಳುದಿಲ್ಲ, ನಾವಿಲ್ಲ ಅಂತ ಹೇಳ್ತೀರೇನು? ತೋರ್ತಕ್ಕಂತ ಪ್ರಪಂಚ ಇಲ್ಲ, ವಿಷಯ ಇಲ್ಲ, ಜಗದಾದಿ ಪ್ರಪಂಚ ಇಲ್ಲ, ಇಂದ್ರಿಯಗಳಿಲ್ಲ. ಆದ್ರೆ ನಾವಿಲ್ಲ ಅಂತ ಏನಾದ್ರೆ ಅನುಭವದನು ಇಲ್ಲ. ಇದೇವ್ ಅಂತ ಹೇಳ್ತೇವಿ. ಹೇಗೆ? ಸುಖವಾಗಿ ನಿದ್ರೆ ಮಾಡಿ ಏನು ಅಲ್ಲಿ ಏನೊಂದನ್ನು ಕಾಣಲಿಲ್ಲ ಅಂತ ಹೇಳ್ತೇವಲ್ಲ, ಎಲ್ಲರೂ ಹೇಳ್ತೇವಿ. ಎಲ್ಲರ ಅನುಭವದೇ ಇದು. ಅದು ಯಾತರ ಅನುಭವದಿಂದ ಹೇಳ್ತಾ ಇದ್ದೀರಾ? ಹೇಗೆ ಹೇಳ್ತೀರಾ? ಅಂದ್ರೆ ಎಚ್ಚರದಲ್ಲಿ ಎಲ್ಲಾ ಕಾಣವ, ತನಿ ನಿದ್ರೆಯಲ್ಲಿ ಏನೊಂದು ಕಾಣಲಿಲ್ಲ. ಅನುಭವದ ನೆನಪನ್ನ ಎಚ್ಚರಕ್ಕೆ ಬಂದ ಮೇಲೆ ಹೇಳ್ತಾನ. ಅಂದ್ಮೇಲೆ ಆ ಹೇಳವ ಅನುಭವಿಸುವಂತ ಯಾರು? ನಿದ್ರೆಯಲ್ಲಿ ಏನಿಲ್ಲ, ಎಚ್ಚರದಲ್ಲಿ ಕಾಣ್ತಾನಂತ ಹೇಳಿದ ಎಲ್ಲವನ್ನು ಕಾಣ್ತಾನ, ನಿದ್ರೆಯಲ್ಲಿ ಕಾಣ್ಲಿಲ್ಲ, ಏನೊಂದು ಕಾಣಲಿಲ್ಲ ಅಂತ. ಈ 2 ಅನುಭವಗಳನ್ನ ಇದ್ರಿಟ್ಟು ಹೇಳವ ಯಾರು?
ಅನುಮಾನುಸಾರದ ತರ್ಕಿದು. ನಿದ್ರೆಯಲ್ಲಿ ನಾವದೇವಿ ಮನಸ್ಸು ವಾಕ ಇಂದ್ರಿಯ ಹೊರಗಿನ ವಿಷಯ ಪ್ರಪಂಚ ಇಲ್ಲವೇ ಇಲ್ಲ. ಆದ್ದರಿಂದ ನಮ್ಮ ಆತ್ಮ ಹೆಂಗದನ ಮನಸ್ಸು ವಾಕು ಇಂದ್ರಿಯ ಎಲ್ಲವನ್ನು ದಾಟಿ ಅವಳು ಯಾವುದಕ್ಕೂ ನಿಲುಕದೇ ಇರುವಂತ ತಾನೇ ತಾನಾಗಿ ಇರಬಲ್ಲ. ಅವು ಇಳಿದರೂ ಕೂಡ ಇರಬಲ್ಲ ಅನ್ನೋದು ಖಾತ್ರಿ. ಅದು ಅವು ಇಳಿದರೂ ಕೂಡ ನಾವ್ ಇರ್ತೇವೆ ಅನ್ನುವಂಥದ್ದು ಅನುಭವದಿಂದ, ನಾವು ಅನುಭವಾಂಶದ ತರ್ಕದಿಂದ ನಮಗ್ ಗೊತ್ತಾಗ್ತದ. ನೋಡ್ರಿ ಹೆಂಗದ. ಪ್ರಪಂಚದಲ್ಲಿ ಎರಡು ವಸ್ತುಗಳದಾವ. ಏನೋಪನಿಷತ್ ಮುಖಾಂತರ ನಾವು ತಿಳ್ಕೊಳ್ಳುವಂಥದ್ದು ಬರ್ತದ. ಅದು ಇದ್ರಾಗ ಏನು, ನಮ್ಮ ಪ್ರಪಂಚದಲ್ಲಿ ಅರಿಯಲ್ಪಡುವಂತಹದ್ದೊಂದು, ಅರಿಯಲ್ಪಡದೇ ಇರುವಂತಹದ್ದು ಎರಡದಾವ್ರಿ. ಇಡೀ ಪ್ರಪಂಚನ ವಿಭಾಗ ಮಾಡಿ ನೋಡಿದ್ರೆ ನಮ್ಮ ಮತ್ತು ಪ್ರಪಂಚಗಳ ಮಧ್ಯೆ ಏನದ, ಒಂದು ಅರಿಯಲ್ಪಡುವಂತಹದ್ದದ, ಒಂದು ಅರಿಯಲ್ಪಡದೇ ಇರುವಂತಹದ್ದದ. ಅರಿಯಲ್ಪಡುವುದು ಯಾವುದು? ಮನುಷ್ಯನಿಂದ ಹಿಡ್ಕೊಂಡು ಎಲ್ಲಾ ಹೊರಗಿನ ವಿಷಯಗಳೇನದಾವಲ್ಲ, ಈ ಎಲ್ಲಾ ಪ್ರಪಂಚದ ಇವೆಲ್ಲೂ ಅರಿಯಲ್ಪಡ್ತಾವು. ಇದು ಒಂದು. ಅದು ಏನದ? ನಮ್ಮ ಅನುಭವ ಗೋಚರದ. ಹಾಗಾದ್ರೆ ಅರಿಯಲ್ಪಡದೇ ಇರುವಂತದ್ದು ಯಾವ್ದು? ಎರಡನೇದ್ದು, ನಾವು ಸುಷುಪ್ತಿಯಲ್ಲಿ, ಯಾವ ಕನಸಲ್ಲದೆ ಇರುವಂತ ಸುಷುಪ್ತಿಯಲ್ಲಿ ನಿದ್ರೆ ಮಾಡುವಾಗ ಆ ಹೊರಗಿನ ಪ್ರಪಂಚ ಅರಿಯಲ್ಪಡದೆ ಹೋಗ್ತದ. ಇದು ಅನುಭವಕ್ಕೆ ದೂರದ. ಸುಷುಪ್ತಿಯಲ್ಲಿ ಪ್ರಪಂಚ ಅರಿಯಲ್ಪಡುವುದಿಲ್ಲ ಅಂದ್ರೆ ಅಲ್ಲಿ ಹೊರಗಿನ ಒಳಗಿರುವಂತ ಅರಿವು ಇಲ್ಲ ಅಂತಲ್ಲ, ಅರಿವು ಅದ. ಅಂದ್ರೆ ಅರಿತು ಇಲ್ಲಿ ಎರಡದಾವ್. ಪ್ರಪಂಚ ಅರಿಯಲ್ಪಡುವುದು, ಅರಿಯಲ್ಪಡದೇ ಇರುವುದು ಒಂದು ಎರಡು ವಿಧ ಅದ. ಪ್ರಪಂಚ ಎಷ್ಟು ರೀತಿಯಿಂದ ಅದ? ಒಂದು ಅರಿಯಲ್ಪಡುವಂತದ್ದು, ಒಂದು ಅರಿಯಲ್ಪಡದೇ ಇರುವಂತದ್ದು, ಎರಡು ವಿಧ ಅದ. ಆದರೆ ಆತ್ಮ ಮಾತ್ರ ಇವೆರಡನ್ನು ತನ್ನ ಚೈತನ್ಯದಿಂದ ಬೆಳಗುವುದರಿಂದ ಅವ ಒಂದೇ ರೂಪದ ಅದನ. ಅರಿಯಲ್ಪಡುವಾಗೂ ಅದಾನ, ಅರಿಯಲ್ಪಡದೇ ಇರುವಾಗ ಸಾಕ್ಷಿ ರೂಪದಿಂದ ಅದಾನ. ನೋಡ್, ಅವ ಬದಲಾಗಿಲ್ಲ. ಅರಿವಾಗಲೂ ಹಂಗದ, ಅರಿಯದೇ ಇರುವಾಗಲೂ ಹಂಗದಾನ. ಅಂದ್ಮೇಲೆ ಯಾವುದು ಸತ್ಯ ಅಂದ್ರೆ ಅರಿಯಲ್ಪಡದಿದ್ದ ಮಾತ್ರಕ್ಕೆ ಆತ್ಮನೇ ಇಲ್ಲ ಅಂತ ಹೇಳಕ್ ಬರ್ತೈತೆ. ಅದಾನ, ಆಗುವುದಾನ, ಅರಿವಾಗೂ ಅದಾನ. ಹೀಗೆ ನಮ್ಮ ಆತ್ಮ ಯಾವಾಗಲೂ ಅರಿಯುವ ಚೈತನ್ಯವೇ ಆಗಿದ್ದಾನೆ. ಅರಿಯಲ್ಪಡುವಂತ, ಅರಿಯಲ್ಪಡದೇ ಇರುವಂತ ಸ್ಥಿತಿಗತಿಗಳನ್ನ ಇವುಗಳಿಗಿಂತ ಬೇರೆಯಾಗಿದಾನ. ಆದ್ದರಿಂದ ನಮಗೇನು, ಆತ್ಮನನ್ನ ಮನಸ್ಸಿನಿಂದ ವಾಕಿನಿಂದ ಅರಿಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು. ಇದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ದಾಟಿ ಮುಂದೆ ಹೋಗಿ ತಿಳ್ಕುವಂಥದ್ದು ಕೇನೋಪನಿಷತ್ತಲ್ಲಿ ಬಂದಂತ ವಿಷಯ. ಅದನ್ನ ಇಲ್ಲಿ ಹೇಳ್ತಾರೆ, ನೋಡೋಣ. ಇಲ್ಲಿ ಅದನ್ನ ಹೇಳ್ತಾರೆ, ಬೇರೆ ಏನಿಲ್ಲ. ಅಪ್ಪ ಅವರು ಕೇನೋಪನಿಷತ್ ಉದಾಹರಣೆಯನ್ನು ಕೊಟ್ಟಾರ ನೋಡ್ರಿ. ಹೇಳ್ತಾರ, ದ ಥಾಟ್ಸ್ ಡಿಸ್ಟ್ರಾಕ್ಟ್ಸ್ ದ ಮೈಂಡ್ ಫ್ರಮ್ ಎವರ್ ಎವಿಡೆಂಟ್ ಆತ್ಮ. ಅಂದ್ರೆ ನಮ್ಮಲ್ಲಿ ಪಂಚಕೋಶಗಳಿಗೆ ಅತೀತವಾದಂತಹ ಯಾವ ತತ್ವದ ಅಥವಾ ಮೂರು ಅವಸ್ಥೆಗಳಿಗೆ, ಮೂರು ಜೀವರಿಗಳಿಗೆ ಅನ್ಯವಾಗಿ ಸಾಕ್ಷಿಕನಾಗಿರುವಂತ ಆತ್ಮ ನಾವ್ ಹೆಂಗ್ ಅನುಭವ ಮಾಡ್ಕೋಬೇಕು ಅಂದ್ರೆ, ದ ಥಾಟ್ಸ್ ಡಿಸ್ಟ್ರಾಕ್ಟ್ ದ ಮೈಂಡ್ ಫ್ರಾಮ್ ಎವರ್ ಎವಿಡೆಂಟ್. ನಮ್ಮ ವಿಚಾರಗಳು ಏನ್ ಮಾಡ್ತಾವ, ನಮ್ಮ ಮನಸ್ಸನ್ನ ಎಳ್ಕೊಂಡು ಹೋಗ್ಬಿಡ್ತಾವ. ಡಿಸ್ಟ್ರಾಕ್ಟ್, ಹೊರಗ ಆಕರ್ಷಣೆಯಿಂದ ಎಳ್ಕೊಂಡು ಹೋಗ್ತಾವ. ಆದರೆ ಆತ್ಮನೇ ಎಳ್ಕೊಂಡು ಹೋಗ್ತಾವೇನು? ಇಲ್ಲ. ದ ಎವರ್ ಎವಿಡೆಂಟ್ ಆತ್ಮ. Distraction is form of covering. For example, while listening to the lecture, your mind may be distracted by someone's movement. ನೀವು ಕಾಲೇಜ್ಗೆ ಹೋಗಿದ್ರಿ, ಲೆಕ್ಚರ್ ಹೇಳಕತ್ತಾರ, ನಿಮ್ಮ ಮನಸ್ಸು ಮತ್ ಬೇರೆ ಎಲ್ಲೇ ಹೋಗ್ತದೆ. ಮನಿಗೂ ಎಲ್ಲೋ ಅಲ್ಲೇ ಇಲ್ಲೇ ಹೋಗ್ತದೆ, ಬಜಾರಕ್ಕೂ ಹೋಗ್ತದೆ. ಹಂಗಾರೆ ಅದನ್ನ ಹಿಡಿಯಕ್ ಆಗ್ತದೇನು? ಗುರುಗಳು ಹೇಳಕತ್ತಾರ, ಮನಸ್ಸಲ್ಲಿ ಐತೇನು? ಇಲ್ಲ. ನೋಡುದು ಕಣ್ಣು. ಆ ಮನಸ್ಸು ಏನ್ ಮಾಡ್ತದ, ಕಣ್ಣು ತೆಪ್ಪಿಸಿ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ಬಿಡ್ತದ. ಆಲ್ದೋ ಯುವರ್ ಐಸ್ ಆರ್ ಸ್ಟಿಲ್ ಓಪನ್. ಕಿವಿಗಳು ಅದಾವ, ಫುಲ್ಲ ಅದಾವ, ಕಣ್ಣು ನೋಡಾಕ್ತೈತಿ ಗುರುಗಳು ಹೇಳುದ್ರ ಕಡೆ. ಬಟ್ ದ ವರ್ಡ್ಸ್ ಆರ್ ಸ್ಟಿಲ್ ಸ್ಪೋಕನ್. ಆ ಮಾತುಗಳು ಕೂಡ ಕೇಳಕತ್ತಾವ. ಅಲ್ಲಿ ಹೇಳಕತ್ತಾರ, ಯು ಡು ನಾಟ್ ಹಿಯರ್ ದ ಲೆಕ್ಚರ್. ಆ ಒಂದು ಲೆಕ್ಚರ್ ಏನದಲ್ಲ ನಿಮಗೆ ಕೇಳುವುದಿಲ್ಲ, ತಿಳಿಯುವುದಿಲ್ಲ. ಆ ಶಬ್ದಗಳು ಕವರ್ ಆಗ್ಯಾವನು. ಅವ್ರು ಗುರುಗಳು ಹೇಳ್ತಕ್ಕಂತ ಶಬ್ದಗಳಿಗೆ ಏನ್ ಕವರ್ ಆಗ್ಯಾವ? ನಿಮ್ಮ ಮನಸ್ಸಲ್ಲಿರ್ತಕ್ಕಂತ ಚಂಚಲ ರೂಪಿ ಮನುಷ್ಯನಲ್ಲಿರ್ತಕ್ಕಂಥ ವಿಷಯಗಳು, ವಿಷಯ ವಾಸನೆಗಳು ಏನ್ ಮಾಡ್ಯಾವ? ಹೇಳ್ತಕ್ಕಂತ ಆ ಒಂದು ಕಲಿಸಿಗೆ ಏನದಲ್ಲ ಅದನ್ನ ಕವರ್ ಮಾಡ್ಯಾವ, ಆವರಣ ಮಾಡ್ಯಾವ. ಅಂದ್ರೆ ಅದನ್ನ ಆವರಣ ಮಾಡ್ಯಾವ, ಅದನ್ನ ಬಿಟ್ಟು ಆವರಣ ಮಾಡ್ಯಾವ.
ನಿಮ್ಮ ಕಾನ್ಶಿಯಸ್ನೆಸ್ ಅದರ್ than your consciousness. We are focused on external things and the thought. ಹೊರಗಿನ ವಿಚಾರಗಳ ಬಗ್ಗೆ, ಹೊರಗಿನ ವಿಷಯಗಳ ಬಗ್ಗೆ ನಮ್ಮ ಮನಸ್ಸು ಏನಾಗ್ಯದ, ಹೊರ ಹೋಗ್ಯದ. ಆದ್ರಿಂದ ಆ ಗುರುಗಳ ಹೇಳುವಿಕೆ ಅವುಗಳಿಂದ ಮುಚ್ಚಿ ಹೋಗ್ಯದ, ತಿಳಿಯುದಿಲ್ಲ. ಏನ್ ಹೇಳಿದ ಅಂತಂದ್ರ, ಏನ್ ಮನ್ನೋರಿ ಏನೋ ಹೇಳಿದ್ರು. ಯಾಕೆ? ಮನುಷ್ಯನ ಒಂದು ವಾಸನೆ ಚಂಚಲೆಗಳು, ಬಟ್ ನಾಟ್ ಆನ್ ದ ವಿಟ್ನೆಸ್ ಆಫ್ ದ ದಿ. ಇವೆಲ್ಲವುಗಳನ್ನ ಹೊರಗೆ ವಾದದ್ದು ಆ ವಿಟ್ನೆಸ್ ಗೊತ್ತಾಗ್ತದ. ಮನುಷ್ಯ ಹೇಳ್ತದ, ನನ್ನ ಮನುಷ್ಯ ಎಲ್ಲಿ ಹೋಗಿತ್ತು, ಈಗ ಬಂತು, ಈಗ ಮತ್ ಕೇಳ್ತಾ ಇದೆ. ಗುರುಗಳು ಎಚ್ಚರಿಸಿದ್ರು. ಹಾ ಅಂತಾನ ತಟ್ನ. ಎಲ್ಲಿ ಹೋಗಿತ್ತು ನಿನ್ ಮನಸ್ಸು? ಇಲ್ರಿಪ್ಪ, ಇಲ್ಲ. ಏನಿಲ್ಲ, ಲಕ್ಷ ಕೊಡ್ಬೇಕು ಅಂತ. ಇದು ಹೆಂಗ್ ಗೊತ್ತಾಯ್ತು? ಒಳಗಿರುವಂತ ಮನುಷ್ಯಗೆ ಇದು ಗೊತ್ತದ. ನಿಮ್ದು ನಮ್ಮ ಹೆಡ್ಡತನ ಎಲ್ಲ ಅದಕ್ಕೆ ಗೊತ್ತಾಗ್ತದ. ತನ್ನನ್ನ ಮನೋವರ್ಯದ ಕಳ್ಳತನ ಆವದು ಎಲ್ಲ ಗೊತ್ತಾಗ್ತದ ಅರಿವಿಗೆ. ಹೀಗೆ we develop misconceptions because of our identification with the body mind complex. ಹೇಳಿದ್ರು ನೋಡ್ರಿ, ಈಗ ಹೇಳಿದ್ವಿ ಎಲ್ಲ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ದಾಟಿ ಆ ಒಂದು ಅಗೋಚರವಾದಂತ ತತ್ವ ಹೆಂಗದ, ಗೊತ್ತಿರದೇ ಇರುವಂತದ್ದು ಗೊತ್ತಿರುವಂತ ಯಾವುದಲ್ಲ ಅದಕ್ಕಿಂತಲೂ ವಿಲಕ್ಷಣವಾಗಿರುವಂತ ನಮ್ಮ ಆತ್ಮ ಅದ ಅನ್ನುವಂತ ಕೇಳುವ ವಿಷಯದ ಮಂತ್ರ ಇಲ್ಲಿ ಬಂತು. ಅಂದ್ರೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ದಾಟಿ ನಾವು ನಮ್ಮ ತತ್ವ ಅದ. We have all the relationships and associated ups and downs. Thus Atma is surrounded by problems and problems. ಏನಾಗಿದೆ? ಆವರಣ ಏನಾಗಿದೆ? ಹೊರಗಿನ ಒಂದು ಲೌಕಿಕವಾದಂತ ಪ್ರಪಂಚದ ಆವರಣ ಆಗ್ಯದ. ನಮ್ಮನ್ನ ತಿಳಿಗೊಡ್ದಂಗ್ ಮಾಡ್ಯಾವ. ಏನು ಅವೆಲ್ಲ ಉಡ್ಕೊಂಡ್ ಬಿಟ್ಟಾವ. ಅಸೋಸಿಯೇಷನ್ ಎಲ್ಲಾ ಸಂಬಂಧ ಇವೇನದಾವಲ್ಲ ನಮ್ಮನ್ನ ಮುಚ್ಚಿ ಹಾಕ್ಬಿಟ್ಟಾವ. ಸಂಸಾರ ಕ್ಯಾನ್ ಬಿ ಓವರ್ಕಮ್ ಬೈ ರಿಸೋರ್ಟಿಂಗ್ ಟು ದಿ ಜ್ಞಾನ ಯೋಗ. ಅಂದ್ರೆ ಇದರಿಂದ ನಾವು ಪಾರಾಗಬೇಕಾಗಿತ್ತಂದ್ರೆ ಎಲ್ಲಿ ಬರ್ಬೇಕು? ಜ್ಞಾನ ಯೋಗಕ್ಕೆ ಬರ್ಬೇಕಂತ ಹೇಳ್ತಾ ಇದ್ದಾನೆ ಯಮಧರ್ಮರಾಜ ಗುರು. ಸಂಸಾರದಿಂದ ಇಂತ ಮುಚ್ಚಾಕಲ್ಪಟ್ರಂತ ಆತ್ಮವನ್ನು ಮುಚ್ಚಾಕಲ್ಪಟ್ರಂತ ಈ ಸಂಸಾರ ರೂಪಿ ಏನು ವಿಘ್ನದಲ್ಲ, ಇದನ್ನ ದಾಟಿ ಹೋಗ್ಬೇಕಾಗಿತ್ತು ಅಂದ್ರೆ ರಿಸೋರ್ಟಿಂಗ್ ಟು ಜ್ಞಾನ ಯೋಗಕ್ಕ ನೀವು ಅಡಿಕ್ಟ್ ಆಗ್ರಿ ವಿತ್ ಹೆಲ್ಪ್ ಆಫ್ ಸಂಸಾರ ಅಂಡ್ ಗುರು. ಈಗ ಏನ್ ಮಾಡ್ರಿ? ಸಂಸಾರ ಇರ್ಲಿ, ಅದೇನ್ ನಿಮ್ಮನ್ನ ಏನ್ ಮಾಡಿಲ್ಲ, ಬಾಧಕ ಆಗಿಲ್ಲ. ಆದ್ರ ಆಸೆ ಆಮಿಷಗಳು ಬಾಧಕ ಆಗ್ಯಾವ. ಅದಿದ್ದಲ್ಲಿ ಸಂಸಾರ ಹಿಡ್ಕೊಂಡವ್ರು ನೀವು. ಅದಕ್ಕ ಅದೇನ್ ಮಾಡ್ತೈತಿ? ಶಾಸ್ತ್ರದ ಸಹಾಯದಿಂದ, ಗುರುಗಳ ಸಹಾಯದಿಂದ ನೀವೇನ್ ಮಾಡ್ರಿ? ಹ್ಯಾವಿಂಗ್ ನೋನ್ ದ ಸೆಲ್ಫ್ ಎವಿಡೆಂಟ್ ಆತ್ಮ ಇಸ್ ದ ಸೆಲ್ಫ್, ದ ಕ್ವಾಲಿಫೈಡ್ ಸ್ಟೂಡೆಂಟ್ ಟ್ರಾನ್ಸ್ಕೆಂಡ್ಸ್ ದ ರಿಲೇಟಿವ್ ವರ್ಲ್ಡ್ಲಿ ಪ್ಲೀಜರ್ಸ್ ಅಂಡ್ ಪೇನ್. ಇವೆಲ್ಲವುಗಳನ್ನ ದೂರ ಮಾಡಿಕೊಂಡು ದಾಟಿ ಆ ಎಲ್ಲ ಆಮಿಷಗಳನ್ನ ವಾಸನೆಗಳನ್ನ ದಾಟಿ ಹಾಕಿ ಮುಂದೆ ನುಗ್ಗಿ ಬರ್ತಾನವ ಧೀರ. ಸಂಸಾರ ಕ್ಯಾನ್ ಬಿ ಓವರ್ಕಮ್ ಬೈ ರಿಸೋರ್ಟಿಂಗ್. ವಿಚಾರ ಮಾಡ್ತಾನ ಯಾಕ ಏನು ಅನ್ನುವಂಥದ್ದು ತಿಳ್ಕೊಂಡು ದೋಷ ದರ್ಶನವನ್ನು ಮಾಡ್ಕೊತಾನೆ ವಿತ್ ಹೆಲ್ಪ್ ಆಫ್ ಎದರಿಂದ? ಶಾಸ್ತ್ರ ಅಂಡ್ ಗುರು. ಹ್ಯಾವಿಂಗ್ ನೋನ್ ದ ಸೆಲ್ಫ್ ಎವಿಡೆಂಟ್ ಆತ್ಮ ಇಸ್ ದ ಸೆಲ್ಫ್ ಕ್ವಾಲಿಫೈಡ್ ಸ್ಟೂಡೆಂಟ್. ಈಗ ದೋಷ ದರ್ಶನ ಮಾಡಿಕೊಂಡು ಗುರುಗಳ ಬಳಿಗೆ ಬಂದಾಗ ಅರ್ಥಾತ್ ಮನೋವಿಕ್ಷೇಪಗಳನ್ನು ಕಳ್ಕೊಂಡು ಸಾಧಕ ಚತುಷ್ಟಯ ಸಂಪನ್ನೋಳನಾಗಿ ಗುರುಗಳ ಹತ್ತ ಬಂದು ಕುಂತಾಗ ಅವ ಕ್ಲಿಯರ್ ಆಗಿ ಉಪದೇಶ ಆಗ್ತದೆ. ಅಂತ ಸ್ಥಿತಿಯಲ್ಲಿ ಯಾರದರಿಗೆ? ನಚಿಕೇತದಾನ, ನಾವು ಇದೀವಿ. ಪ್ಲೀಸರ್ ಅಂಡ್ ಪೇನ್ ಆರ್ ಟೂ ಸೈಡ್ಸ್ ಆಫ್ ಸೇಮ್ ಕಾಯಿನ್. ಈ ದುಃಖಗಳು ಸುಖಗಳು ಏನದಾವ? ಒಂದು ನಾಣ್ಯದ ಎರಡು ಮುಖಗಳದಾವ. ದೇರ್ ಇಸ್ ನೋ ಕ್ವಶನ್ ಆಫ್ ಅಕ್ಸೆಪ್ಟಿಂಗ್. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ವೀಕಾರ ಮಾಡಿಕೊಂಡು ಪ್ರಶ್ನೆನೇ ಇಲ್ಲ. ಎರಡು ಅದಾವ, ಎಲ್ಲೂ ಗಣ್ಣು ಗೊತ್ತಾಗ್ಯಾವ ನಮಗ. ಯು ಮಸ್ಟ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಬೋತ್. ಎರಡನ್ನು ಬಿಡಾಕ ನಿಮಗೆ ಅಧಿಕಾರ ಅದ, ಎರಡನ್ನು ಪಡಿಲಿಕ್ಕೆ ನಿಮಗೆ ಅಧಿಕಾರ ಅದ ಲೌಕಿಕದಲ್ಲಿ. ಆದ್ರೆ ಇಲ್ಲಿ ಹಂಗಲ್ಲ. ಒಂದ್ ಹಿಡಿ ಒಂದ್ ಬಿಡು. ನಿನಗ ಆಧ್ಯಾತ್ಮಿಕ ಆಗಿತ್ತು, ಹೊರಗಿಂದ ಬಿಡು. ಒಳಗಿಂದ ಹಿಡಿ, ಜ್ಞಾನಕ್ಕೆ ಬಾ. ಹೊರಗಿನ ಅನಾತ್ಮ ಪ್ರಪಂಚವನ್ನು ತೆಗೆದು ಹಾಕಿ ಒಳಗ ಸಾಕ್ಷಿ ರೂಪವಾದಂತ ಎವರ್ ಗ್ರೀನ್ ಇಲ್ಲಿ ಯಾವಾಗ್ಲೂ ಹಚ್ಚ ಹಸರದ ಅಲ್ಲಿ ಬಾಡಿ ಹೋಗ್ತದ, ಅದು ಬಿದ್ದು ಹೋಗ್ತದ. ಇಂತ ಯಾವ ಸದಾ ನಿತ್ಯ ಸತ್ಯ ಬುದ್ಧ ಸ್ವರೂಪವಾದಂತ ಆತ್ಮ ತತ್ವಕ್ಕೆ ನೀನಬ್ಬ ಅಂತಾರ ಅವರು. ಇದು ಗ್ಲೋರಿಯಸ್ ಅದ, ಅದು ಗ್ಲೋರಿಯಸ್ ಅಲ್ಲ. ಕಂಡಾಕ್ಷನ ರಮಣೀಯವಿದಲ್ಲ, ಉಂಡಾಕ್ಷನ ವಿರಸದೆ ಅಂತಲ್ಲ. ಹಂಗದ ಅದ್ರ ಸ್ವರೂಪ ತೋರಿ ಅಡಗುವಂತದ್ದು. ಇದು ಹಂಗಲ್ಲ, ತೋರಲ್ಲಿ ಅಡಿಗೆ ಇರುವಂತ ಆತ್ಮತತ್ವ ಹೇಳ್ತಾರ ನೋಡ್ರಿ. ಆಶ್ರಮ ಸನ್ಯಾಸಿ ರಿಜೆಕ್ಟ್ಸ್ ಬೋತ್. ಎರಡನ್ನೂ ತ್ಯಾಗ ಮಾಡ್ತಾನ ಆಶ್ರಮ ಸನ್ಯಾಸಿ. ಇರ್ಲಿ, ಹಿ ರಿನೌನ್ಸಸ್ ಆಲ್ ಮಟೀರಿಯಲ್ ವೆಲ್ತ್ ಅಂಡ್ ರಿಲೇಶನ್ಶಿಪ್. ಅವೇನ್ ಮಾಡ್ತಾನ? ಎಲ್ಲಾ ಈ ವೈಶ್ವಿಕ ಪ್ರಪಂಚದಲ್ಲ, ಜಗದಾದಿ ಪ್ರಪಂಚದಲ್ಲಿರುವಂತ ವಿಷಯಗಳ ಆಸಕ್ತಿಯನ್ನು ತೆಗಿತಾನ, ಸಂಬಂಧಗಳನ್ನು ಕಡ್ದು ಹಾಕೋತಾನ ಅಂಡ್ ರಿಲೇಶನ್ಶಿಪ್. ಯಾಕೆ? ಬಂಧುಗಳು ಬಂದುಂಡು ಹೋಗುವರು,
ಬಂಧನ ಹರಿಸ್ತಾರ ಅವ್ರು? ಇಲ್ಲ, ಬಗೆಹರಿಸುವುದಿಲ್ಲ. ಹಂಗೆ ಗುರುವಿಗೆ ಪೂರ್ತಿ ಸರೆಂಡರ್ ಆಗಿ ಆ ಜ್ಞಾನವನ್ನ ಸಂಪಾದನೆ ಮಾಡ್ತಾರ. ಅವ್ರು ಎಲ್ಲೇ ಇರ್ಲಿ, ಗೃಹಸ್ಥಾಶ್ರಮಗಳಿರ್ಲಿ, ಸನ್ಯಾಸಿಗಳಿರ್ಲಿ, he must accept both. Accepting and rejecting both completely is possible only through self knowledge. ಇದೆಲ್ಲ ಎದರಿಂದ ಸಾಧ್ಯದ? ಆತ್ಮಜ್ಞಾನದಿಂದಲೇ ಎಲ್ಲವೂ ಸಾಧ್ಯದ, ಸಫಲ ಆಗ್ತದ ಅನ್ನುವಂಥದ್ದನ್ನ ಅಭಿರುಚಿ ಹುಟ್ಟಿಸಿ ಆ ಸಾಧನ ಮಾರ್ಗವನ್ನ, ಯಾವ ಸಾಧನ ಮಾರ್ಗ ಹೇಳ್ತಾನೆ ಇದರಲ್ಲಿ? ಗುಹಾತೀತವಾದಂತ ಆಧ್ಯಾತ್ಮ ಯೋಗ ಅಧಿಗಮೇನ, ಆಧ್ಯಾತ್ಮ ಯೋಗದ ಒಂದು ಪ್ರಾಪ್ತಿಯನ್ನ, ಪ್ರಾಪ್ತಿ ರೂಪ ಯೋಗವನ್ನ ಇಲ್ಲಿ ಯಮಧರ್ಮರಾಜ ಇನ್ನ ಮುಂದ ಆ ಒಂದು ಗುರು ಶಿಷ್ಯರ ಸಂವಾದ ರೂಪದಿಂದ ಆ ಆತ್ಮಜ್ಞಾನವನ್ನ ಹೇಳ್ತಾ ಹೋಗ್ತಾನನ್ನುವಲ್ಲಿಗೆ ಈ ಯಾವ 12ನೇ ಶ್ಲೋಕದ ತಾತ್ಪರ್ಯ. ಏನಿಲ್ಲ ವಿಶೇಷ, ಅವ್ನು ಹೇಳ್ಬೇಕಾದ್ರೆ ಅದರ ಮಹತ್ವವನ್ನು ಕುರಿತು ಹೇಳಿ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಅಷ್ಟು ಮಹತ್ವದ ಆತ್ಮಜ್ಞಾನಕ್ಕ. ಇರ್ಲಿ, ಈಗ ನಾವು 13ನೇ ಮಂತ್ರಕ್ಕೆ ಹೋಗುವ. ಟೈಮ್ ಅದ, ಇನ್ನ 10-15 ನಿಮಿಷ. ನಾವು ಈಗ 13ನೇ ಮಂತ್ರಕ್ಕೆ ಬರುವ. ಏನ್ ಹೇಳ್ತದ 13ನೇ ಮಂತ್ರ ಅಂದ್ರೆ? ಇದು ಪ್ರಶ್ನೆ ಅದ. 13ನೇ ಮಂತ್ರದಲ್ಲಿ ಈಗ ಸಾಧನ ಹೇಳಿದ ಆತ್ಮಯೋಗ ಪ್ರಾಪ್ತಿ ರೂಪ ಯೋಗವನ್ನ ಪಡ್ಕೊ ನೀನು ಅಂತ ಹೇಳಿದಾಗ, ಗೂಢವಾದಂತ ತತ್ವ ಅದರಿಂದ ಸಾಧ್ಯದ. ಆ ಒಂದು ದುರ್ಗಮವಾದ ಗುಹೆಯನ್ನ ದಾಟ್ಲಿಕ್ಕೆ ಅದರಿಂದ ಮಾತ್ರ ಸಾಧ್ಯದ. ಉಳಿದ ಯಾವ ಲೌಕಿಕ ಸಾಧನೆಗಳು ನಿಷ್ಪ್ರಯೋಜಕದವನು ಅಂತ ಹೇಳ್ತಾ, ಈಗ ಬ್ರಹ್ಮ ನಚಿಕೇತನಿಗೆ ಬಾಗಿಲು ತೆರೀತೀಗ, ಜ್ಞಾನದ ಬಾಗಿಲು ತೆರೀತು. ಎದುರಿಗೇನದ? ಆ ಗುರುವಿಗೆ ನೀನು ಮೋಕ್ಷಕ್ಕೆ ತಕ್ಕವಂತ ತಿಳ್ಕೊಂಡು ಬರೀ ಬಹಳ ಖುಷಿಯಾಗಿ ಅವ್ನು ಹೇಳ್ತಾ ಇದ್ದಾನೆ. ಹೆಂಗಾರ ಇಲ್ಲಿ ಪ್ರಶ್ನೆ ಮಾಡ್ತಾನೆ, ನಿಮ್ಮ ಮೇಲೆ ಪ್ರಶ್ನೋತ್ತರ ರೂಪ ಸಂವಾದ ಚಾಲು ಆಗ್ತದ. ಆತ್ಮ ಸ್ವರೂಪಕ್ಕೆ ವಿಷಯಕವಾಗಿರುವಂತ ಪ್ರಶ್ನೆ ಯಾವುದು ಕೇಳ್ತಾನೆ? ಫಸ್ಟ್ ಪ್ರಶ್ನೆ ನೋಡು. ಅನ್ಯತ್ರ ಧರ್ಮ ತನ್ಯತ್ರ ಧರ್ಮ, ಅನ್ಯತ್ರ ತಸ್ಮಾತ್ ಕೃತಕೃತ್ವ, ಅನ್ಯತ್ರ ಭೂಚಾಚ್ಚ ಭವಾಚ್ಚ ಭವ್ಯಾಚ್ಚ ಯತ್ಪತ್ತಶ್ಯಸಿ ತತ್ವತ. ಇದರ ಅರ್ಥ, ಧರ್ಮಕ್ಕಿಂತ ಬೇರೆಯಾಗಿ, ಅಧರ್ಮಕ್ಕಿಂತ ಬೇರೆಯಾಗಿ, ಈ ಕೃತಾಕೃತ್ಯಕ್ಕಿಂತ ಬೇರೆಯಾಗಿ, ಭೂತಕ್ಕಿಂತಲೂ ಭವ್ಯಕ್ಕಿಂತಲೂ ಬೇರೆಯಾಗಿರುವನ್ನ, ಬೇರೆಯಾಗಿ ಎಲ್ಲವಕ್ಕೂ ಬೇರೆ ಆಗಿರುವಂತ ಯಾವುದನ್ನ ನೀ ಕಂಡಿದೆಯೋ ಅದನ್ನ ಹೇಳು. ನೋಡು, ಅವ್ರ ಗುರುಗಳು ಒಂದು ಜಾಣ್ಮೆ ಇರ್ತದ, ಅವನಲ್ಲಿ ಮಟ್ಟ ಎಷ್ಟದ, ಎಲ್ಲಿಗೆ ಬಂದ್ ನಿಂತಾನವ. ಗುರುಗಳು ಆ ಮಟ್ಟದಿಂದ ಅವನ ಮೇಲೆ ಎತ್ತಾರೆ, ಎಲ್ಲಾನು ಹೇಳಕ್ ಹೋಗುದಿಲ್ಲ. ಅವನ ಮಟ್ಟ ಪರೀಕ್ಷಿಸಿ ನಿರೀಕ್ಷಿಸಿ ಇವ ತಿಳ್ಕೊಂಡದ್ದು ಎಷ್ಟು, ತಿಳಿಯಬೇಕಾದದ್ದು ಎಷ್ಟು ಪ್ರಮಾಣದ ಅನ್ನುವಂಥದ್ದನ್ನು ಗುರುತಿಸಿ ಜಾಣನಾದಂತ ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಅವನ ಅಂತರ್ಯದಲ್ಲಿ ಹೊಕ್ಕು ತಿಳ್ಕೊಂಡು ಬೋಧ ಮಾಡ್ತಾನೆ. ಆ ಒಂದು ವಿಚಾರ ಈ 14ನೇ ಶ್ಲೋಕದಲ್ಲಿ ಬರ್ತಾ ಇದೆ. ಏನ್ ಹೇಳ್ತಾರ ಅನ್ನೋದನ್ನ ಗುರುವಾಣಿಯನ್ನು ನಾವು ನೀವು ಅವಲೋಕನ ಮಾಡುವ. ನೋಡ್ರಿ ಏನ್ ಹೇಳ್ತಾರ ನೋಡು. Tell me that which you see as a different from dharma, different from adharma, different from this cause and effect, different from past and future. ನೋಡ್ರಿ ಎಷ್ಟು ಚಂದ ಪ್ರಶ್ನೆ. ಮೊದಲ ಅವನ್ ಕೇಳ್ತ, ಹೇಳಪ್ಪ ನಚಿಕೇತ, ನೀನು ಹೇಗೆ ಧರ್ಮ ಧರ್ಮಗಳಿಂದ ಬೇರೆಯಾಗಿದೆಯಾ, ಕಾರಣ ಕಾರ್ಯದಿಂದ ಬೇರೆಯಾಗಿದೆಯಾ, ಈ ಎಲ್ಲಾ ಕಾಲಗಳಿಂದ ಬೇರೆಯಾಗಿದೆಯಾ? ಕಾಲಾತೀತವಾದಂತ ತತ್ವ ಇದು. ದೇಶ ಕಾಲ ವಸ್ತು ಪರಿಚ್ಛಿನ್ನ ರಹಿತವಾದಂತಹ ತತ್ವ ದೇಶ ಕಾಲಗಳಿಂದ ತಿಳಿಯಲಿಕ್ಕೆ ಆಗೋದಿಲ್ಲ. ನಮ್ಮೆಲ್ಲಗಳು ದೇಶ ಕಾಲಗಳಲ್ಲಿ ಒಳಪಟ್ಟು ಕಟ್ಟಿಗೆ ಬಿದ್ದು ಹೇಳ್ತಾವ. ಅದಿಲ್ಲ ಅಲ್ಲ, ಅಧ್ಯಾತ್ಮ ಯೋಗದ ಪ್ರಾಪ್ತಿ ಇದು, ಪ್ರಾಪ್ತಶ ಪ್ರಾಪ್ತಿ. ಈಗಾಗಲಿರುವಂತ ಮರವೆಯಿಂದ ಆದಂತದ್ದು ನಷ್ಟ ಇದೆ, ಜನ್ಮಾದಿಗಳು ಬಂದವ. ಆ ಮರವನ್ನು ತೆಗೆದುಹಾಕಿ ನಿಜವಾದ ಅರಿವನ್ನು ಮೂಡಿಸುವಂತದ್ದು ಅಧ್ಯಾತ್ಮ ಯೋಗ ಪ್ರಾಪ್ತಿ. ಹಾಗಾದ್ರೆ ಅದನ್ನ ಕೇಳ್ತಾನ ಪ್ರಶ್ನೆ, ಹಂಗ ನೀನು ಧರ್ಮಾಧರ್ಮಗಳಿಂದ ಹೆಂಗ ಬೇರೆಯಾಗಿದ್ಯಾ, ಈ ಕಾಲಗಳಿಂದ ಅತೀತ ಹೆಂಗದೀಯ, ಒಂದ್ ಸ್ವಲ್ಪ ನಿನಗೆ ತಿಳಿದದ್ದೊಂದಿಟ್ಟು ಹೇಳು.
ನೋಡೋಣ ಹೆಂಗಿದ್ರಿಂದ ಡಿಫರೆಂಟ್ ಇದೆಯಾ ಅನ್ನುವಂಥದ್ದನ್ನ. ಮತ್ತೆ ಕಾರಣ ಕಾರ್ಯರೂಪ ಜಗತ್ತು, ಜಗತ್ತು ತೋರ್ತದ ಅಂದ್ರೆ ಒಂದು ಕಾರಣರೂಪವಾದಂತ ಈಶ್ವರದನ ಒಂದು ತತ್ವದ, ಅದು ಎಷ್ಟರ ಮಟ್ಟಿಗೆ ತಿಳಿದಿಯಾ? ಧರ್ಮಗಳ ವಿಚಾರ ಎಷ್ಟರ ಮಟ್ಟಿಗೆ ತಿಳಿದಿಯಾ? ಒಂದು ಸ್ವಲ್ಪ ಹೇಳಿ ನೋಡೋಣ. ಒಂದು ಒಳ್ಳೆ ಮರು ಪ್ರಶ್ನೆಯನ್ನ ಹಾಕಿದಾಗ ಇಲ್ಲಿ ಏನ್ ವಿಷಯ ಬರ್ತದ ಅನ್ನೋದು ನಾವು ನೋಡೋಣ. In this mantra, it is evident that Nachiketa has become impatient because he asked for Atma Jnanam in verse 20 of the last chapter. ಒಂದೇ ಒಲ್ಲಿ 20ನೇ ಶ್ಲೋಕದಲ್ಲಿ ಈಗಾಗಲೇ ಹೇಳಿದ್ದಾಗಿದೆ. ಅವ ಕೇಳ್ಯಾನ ಪ್ರಶ್ನೆ ಆತ್ಮಜ್ಞಾನದ ಬಗ್ಗೆ ಲಾಸ್ಟ್ ಚಾಪ್ಟರ್ದಲ್ಲಿ, ಲಾಸ್ಟ್ ಒಲ್ಲಿಯಲ್ಲಿ. ಲಾರ್ಡ್ ಯಮ then gave entrance exams and then started glorifying the teaching. The teacher and the student Nachiketa interrupts Lord Yama and represents the same boon he asked in 1:1:20. ಅಲ್ಲಿ ಹೇಳ್ಯಾರ ಏನಿದು ಮಂತ್ರ. ಇಲ್ಲಿ ಅವ ಸ್ಪರ್ಧೆ ಹಿಡಿಯಕ್ಕೆ ಒಂದು ಅರ್ಹತೆ ಬೇಕಲ್ಲ. ಕುಸ್ತಿ ನಾವು ಫೀಲ್ಡ್ ಬರ್ತೇವಂದ್ರ, ರಂಗಕ್ಕೆ ಬರ್ತೇವಂತಂದ್ರ ನಮ್ಮಲ್ಲಿ ಒಂದು ಅರ್ಹತೆ ಬೇಕಲ್ಲ. ಅರ್ಹತೆ ಏನೋ ನಚಿಕೇತನಲ್ಲಿ ನೋಡಿದ, ಪರೀಕ್ಷೆ ಮಾಡಿದ, ಎಲ್ಲಾ ಪ್ರಲೋಭಗಳನ್ನು ಒಡ್ಡಿದ, ಎಲ್ಲದರಲ್ಲಿ ಪಾಸ್ ಆದ, ಯಾವುದಕ್ಕೂ ಅಟ್ಯಾಚ್ ಆಗ್ಲಿಲ್ಲ. ದಿಟ್ಟವಾದ ಉತ್ತರವನ್ನು ಕೊಡ್ತಾ 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 ಅವನು ಒಂದು ಮುಮುಕ್ಷತ್ವವನ್ನ ಪ್ರದರ್ಶನ ಮಾಡಿದ. ತೀವ್ರತರವಾದಂತ ಇಚ್ಛಾ ಒಂದೇ ತೀರ್ಬೇಕನ್ನುವಂತ ಖಡಾಖಂಡಿತವಾದಂತ ನಿರ್ಧಾರವನ್ನ ಹೇಳಿದಾಗ ಇವ ಎಂಟ್ರೆನ್ಸ್ ಪಾಸ್ ಆದ ಅಂತ ತಿಳ್ಕೊಂಡ. ಈಗ ನಾವು ಇಂಜಿನಿಯರಿಂಗು, ಮೆಡಿಕಲ್ ಎಲ್ಲ ಹೋಗ್ಬೇಕಾಗಿತ್ತು ಅಂದ್ರೆ ಎಂಟ್ರೆನ್ಸ್ ಪರ್ಸದ, ಸಿಇಟಿ ಎಲ್ಲದಕ್ಕೂ ಹೋದಾವ. ಈಗ ಸಿಇಟಿಯಲ್ಲಿ ಉತ್ತೀರ್ಣ ಆದ್ರೆ ನಮ್ಮ ಜಾನ್ಮೆ, ನಮ್ಮ ಅರ್ಹತೆ ಪರೀಕ್ಷೆ ಆಗ್ತದೆ. ಅದ್ರ ಮೇಲಿಂದ ನಮಗೆ ಸೆಲೆಕ್ಷನ್. ಹಂಗಿಲ್ಲಿ ಯಮಧರ್ಮ ಅವನ ಪರೀಕ್ಷೆನ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡಾಗ ಅನಾಯಾಸವಾಗಿ ಇವ ಪಾಸ್ ಆಗ್ತಾನೆ ನಚಿಕೇತ. ಅಂದ್ರೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕ ಇವ ಅರ್ಹದನ ಅನ್ನುವಂಥದ್ದನ್ನು ಪರಿಶೀಲಿಸಿ ಉಪದೇಶ ಮಾಡ್ಬೇಕಾಗ್ತದೆ. ಎಷ್ಟೋ ಮಂದಿ ನಾನು ರೊಕ್ಕ ಕೊಟ್ಟು ಲಂಚ ಕೊಟ್ಟು ಹೋಗ್ತಾರೆ, ಅನರ್ಹ ಅನ್ಫಿಟ್ ಆಗ್ತಾರೆ, ಹೊಳ್ಳಿ ಬರ್ತಾರೆ. ತಿಳಿದನೇ ಇಲ್ಲ ಅವ್ರಿಗೆ. 2 ವರ್ಷ 3 ವರ್ಷ 4 ವರ್ಷ ಹಿಂಗಲಾಗ ಹೋಗಿದ್ದು ಅವ್ರಿಗೆ. ಯಾಕೆ? ಲಂಚ ವಸೂಲಿ ಹಂಗ ಇವೆಲ್ಲ ಪೊಲೀಸ್ ಖಾತೆದೊಳಗು ನಡೆದಾವ. ಅಲ್ಲಿ ಹಿಂಗ ಆಗ್ತದ, ಅವರು ಅನ್ಫಿಟ್ ಆಗಿ ಹೊರಗೆ ಬರ್ತಾರ. ಇಲ್ಲಿ ಮಿಲಿಟರಿ ಒಳಗ ಹಂಗ ಹೊಳ್ಳಿ ಬರ್ತಾರ, ಆಗದಕ್ಕೆ ಓಡಿ ಬರ್ತಾರ ಕೇಡಿಗಳಾಗಿ. ಅಷ್ಟು ಧೈರ್ಯ ಇದ್ರೆ ನಾವು ಯಾವ್ದೋ ಒಂದು ಕುಸ್ತಿ ಇಡ್ಬೇಕಾದ್ರೆ ಅರ್ಹತೆ ತಗೊಂಡು ಹೋಗ್ಬೇಕು. ಅದು ವೇದಾಂತಕ್ಕೆ ಬರಬೇಕಾದ್ರೆ ನಾವು ಸಾಧನ ಚತುರ್ ಸಂಪನ್ನ, ಒಂದು ಪೂರ್ವಭಾವಿ ತಯಾರಿ ಬೇಕಲ್ಲ, ವಿಷಯ ದೋಷ ದರ್ಶನ ಆಗಿರ್ಬೇಕಲ್ಲ, ಸಮಾಧಿ ಶಕ್ತಿ ಸಂಪತ್ತಿ ಇರ್ಬೇಕಲ್ಲ. ಇಲ್ಲದೆ ವಾದಿ ಅಂದ್ರೆ ಹಿಂಗಾಗ್ತದ, ಕುಸ್ತಿ ಇಡಕ್ ಆಗೋದಿಲ್ಲ, ಪೆಟ್ಟಿಗೆ ಬಿದ್ದು ಬಿಡ್ತೀವಿ. ಇರ್ಲಿ. ಹಾಗೆ ನಾವು ಈ ಮಂತ್ರದಲ್ಲಿ, ಹಿಂದಿನ ಮಂತ್ರದಲ್ಲಿ ಇವೆಲ್ಲ ಹೇಳ್ಯಾರ. ಇನ್ನ ಟೈಮ್ ಐತೆ ನೋಡ್ರಿ. ಹಲೋ, ಅದು ಬಹಳ ಮುಖ್ಯವಾದಂತ ಸಿಗ್ನಿಫಿಕೆಂಟ್ ಮತ್ತು ಇಂಪಾರ್ಟೆಂಟ್ ಮಂತ್ರದ ಹಿಂದಿನಲ್ಲಿ ಅದ. ಅದನ್ನು ನೋಡ್ರಿ, ಅದನ್ನು ಮತ್ತೆ ಹೇಳೋದು ಬೇಡ. ಇಂದು ಅನ್ಯವಲ್ಯ ಕೊನೆಯ ಮಂತ್ರ ಅಂತಾರ. ಅದನ್ನ ಇಲ್ಲಿ ಹೇಳ್ತಾರ, ಅದನ್ನ ಮುಂದೆ ಸ್ವಲ್ಪ ಸಂಕ್ಷಿಪ್ತ ಹೇಳ್ತಾರ, ಡಿಟೇಲ್ ಅಲ್ಲಿ ನೋಡ್ರಿ. ಫ್ರಮ್ ನಚಿಕೇತ, ಶಂಕರಾಚಾರ್ಯ ಕೋಟ್ಸ್ ಇಟ್ ವೆರಿ ಆಫನ್. ಇದನ್ನ ಶಂಕರರು ಭಗವತ್ಪಾದರು ಕೂಡ ಬಹಳ ಸಲ ಹೇಳ್ಯಾರ. In the first 3 lines, Nachiketa himself defines Atma. It has deep philosophical significance. ಇದಕ್ಕೆ ಒಂದು ತತ್ವಜ್ಞಾನದ ಹಿನ್ನೆಲೆ ಇದೆ. ಆತ್ಮ is beyond ಧರ್ಮ and ಅಧರ್ಮ. ಇದು ಒಳ್ಳೆಯ ಮತ್ತು ಯಾವ ಕರ್ಮಗಳೆಲ್ಲ ಕೆಟ್ಟ ಅಂತ ಅನಿಸ್ತೀವಲ್ಲ, ಅವು ಎಲ್ಲವುಗಳಿಂದ ಬೇರೆ ಅದ. ಧರ್ಮ ಅಧರ್ಮಗಳಿಂದ ಬೇರೆ. ಧರ್ಮ ಅಂದ್ರ ತರಿಸುದು ಏನು? ಆ ಸದ್ಗುಣದ ನೀತಿ ಪಾಲನೆಯಿಂದ ಯಾವ ಜಾತಿ ಕುಲ ಗೋತ್ರಗಳ ಅನುಸಾರವಾಗಿ ವರ್ಣಾಶ್ರಮಗಳ ಧರ್ಮಗಳನ್ನ ಪಾಲಿಸಿ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ನಾವು ಸಮಾಜದಲ್ಲಿ ಒಂದು ಆಚರಣೆ ಉಳ್ಳವರಾಗಿರಬೇಕು. ಧರ್ಮ ಅಧರ್ಮ ಇವುಗಳನ್ನು ಮೀರಿ ಇರ್ಬೇಕು. ಆ ಧರ್ಮಗಳನ್ನು ಕೂಡ ನಿಯಮವನ್ನೇ ಮೀರಿ ನಾವು ಮ್ಯಾಲ್ ಹೋಗ್ಬೇಕಾಗ್ತದ. ಬರೀ ನಿಯಮದಲ್ಲಿ ಧರ್ಮಾಚರಣೆಯಲ್ಲಿ ಅಟ್ಟ ಅಲ್ಲ, ಅದನ್ನು ಮೀರಿ ಅಂದ್ರೆ ಅಧರ್ಮ ಅಂಕ ಅವಂಗ ಬರೋದನೇ ಇಲ್ಲ. ಮಾತಿರ್ಲಿ, ಧರ್ಮಗಳನ್ನು ಕೂಡ ಮೀರಿ ಹೋಗ್ಬೇಕು.
ನೀತಿಯ ನಿಯಮವನ್ನ ಪಾಲಿಸಿ ನೀತಿ ನಿಯಮನ ದಾಟಿ ಹೋಗಬೇಕು ಅಂತ. ಇಟ್ ಈಸ್ ಸಿಗ್ನಿಫಿಕೆಂಟ್ ಎಕ್ಸ್ಪ್ರೆಷನ್, ಬಹಳ ಮಹತ್ವದ್ದು. ಮೇ ಕೊರಲರಿ ಉಪಪ್ರಮೇಯಗಳದಾವ ಬಹಳ, can be derived, but we will present two of them here as a discussion by Shankaracharya in ಸಮನ್ವಯ ಸೂತ್ರ. ಇವೆಲ್ಲ ಏನದಾವ, ಬ್ರಹ್ಮ ಬ್ರಹ್ಮನ ಸೂತ್ರ ಭಾಷೆಯಲ್ಲಿ ಎಲ್ಲ ಬರ್ತಾವ. ಶಂಕರ ಭಗವತ್ಪಾದರು ಹೇಳ್ಯಾರ, ಅದೆಲ್ಲ ನಾವು ಅಭ್ಯಾಸ ಮಾಡಿಲ್ಲ. ಆದ್ರೆ ಧರ್ಮ ಅಧರ್ಮಗಳನ್ನು ಮೀರಿ ಹೋಗ್ಬೇಕು ಅನ್ನುವಂಥದ್ದನ್ನ ಮನುಷ್ಯನಲ್ಲಿ ಇಟ್ಕೊಳ್ಳೋಣ. ಇವೆಲ್ಲವೂ ಕೂಡ ಒಳ್ಳೆಯದು, ಕುಟದ ಇದು ಬಂಗಾರದ ಬೇಡಿಗಳು, ಅವೆಲ್ಲ ಪುಣ್ಯ ಕರ್ಮಗಳನ್ನು ಮಾಡೋದು, ಒಳ್ಳೆಯ ಕರ್ಮಾಚರ್ಯ ಸತ್ಕರ್ಮಗಳನ್ನು ಮಾಡಿ ಪುಣ್ಯ ಲೋಕಕ್ಕೆ ಹೋಗೋದು, ಮತ್ತ ಅಧರ್ಮವನ್ನ ಪಾಲಿಸಿ ನರಕಕ್ಕೆ ಹೋಗುದು. ಇವ ಎಲ್ಲ ಫಲಗಳು. ಈ ಒಂದು ಧರ್ಮಾಚರಣೆ ಅಧರ್ಮಾಚರಣೆ ಫಲಗಳು ಇವು. ಇದರಿಂದ ಸ್ವರ್ಗ ನರಕಗಳ ಪ್ರಾಪ್ತಿಯದ. ಇವುಗಳನ್ನ ಮೀರಿ ಹೋಗ್ಬೇಕು ನಾವು. ಆದ್ದರಿಂದ ಅದನ್ನ ಶಂಕರ ಭಗವತ್ಪಾದರು ಹೇಳ್ಯಾರಂತ. ಎಲ್ಲಿ? ಸಮನ್ವಯ ಒಂದು ಸೂತ್ರದಲ್ಲಿ ಹೇಳ್ಯಾರ. ಅದನ್ನ ಅಲ್ಲಿ ನೋಡ್ಬಹುದು. ಅಂದ್ರೆ ಅವು ಕಬ್ಬಿಣ ಬೇಡಿ ಒಂದು ಬಂಗಾರದ ಬೇಡಿ ಇದ್ದಂಗ. ಬಂಗಾರ ಬೇಡಿನೂ ಬೇಡಿನೇ. ಅಂದ್ರೆ ಬೇಡಿ ಅಂದ್ರೆ ಬಂಗಾರದ ಇತ್ತಂದ್ರೆ ಅದು ಬಹಳ ಒಳ್ಳೇದೇನು ಅಲ್ಲ, ಅದು ಕಬ್ಬಿಣ ಬೇಡಿ ಇದ್ದಂಗನ. ಒಟ್ಟು ಜೇಲಿ ಓದ್ ಹಾಕುದು, ಸೆರೆಮನಿ ಓದ್ ಹಾಕ್ತಾವ. ಜನನ ಮರಣ ರೂಪ ಸಂಸಾರ ತಪ್ಪುದಿಲ್ಲ. ಅದು ಬಂಗಾರದ ಬೇಡಿಯರೇ ಇರ್ಲಿ, ಕಬ್ಬಿಣ ಬೇಡಿಯರೇ ಇರ್ಲಿ, ಅದರಿಂದ ಫ್ರೀ ಅದ ಪರಮಾತ್ಮ. ಗಾಡ್ as a free from all evil line that is full of good virtue. ಅವು ಒಳ್ಳೆಯ ಎಲ್ಲಾ ಗುಣಗಳನ್ನು ದಾಟಿ ಅದಾನ. ಈವನ್ ವಶಿಷ್ಠ ಅದ್ವೈತ, ವಿಶಿಷ್ಟ ಅದ್ವೈತದಲ್ಲಿ ಕೂಡ ಅದು ಬರ್ತದೆ. ಅಲ್ಲಿ ಮೀರಿ ಹೋಗ್ಬೇಕು. ದ ಲಾರ್ಡ್ ಇಸ್ ಪ್ರೆಸೆಂಟೆಡ್ as one who possesses all good quality. ಆದರೆ ಪರಮಾತ್ಮನಿಗಿರುವಂತ ಯಾವ ಗುಣಗಳು ಎಲ್ಲವೂ ಅನೇಕ ಗುಡ್ ಕ್ವಾಲಿಟೀಸ್ ಅದಾವ. ಅಲ್ಲಿ ಬ್ಯಾಡ್ ಅನ್ನೋದು ಕೇಳಂಗಿಲ್ಲ. ಸಕಲ ಕಲಾ ಗುಣ ಸಂಪನ್ನ ಅವನಲ್ಲಿ ಅದಾವಲ್ಲ. ಅವನ ಗುಣಗಳು ಯಾವ್ರಿ? ಭಗವಂತನ ಭಗ ಅಂದ್ರೆ ವ್ಯಾಪವಾದಂತ ಸಂಪತ್ತು. ಭಗವತ್ ಅಲ್ಲ ಕೀರ್ತಿ. ಯಾವ ಹೇಳ್ರಿ? 7 ಗುಣಗಳು ಯಾರು ಹೇಳ್ತೀರಿ ಹೇಳ್ರಿ? ಭಗವಂತನ 7 ಐಶ್ವರ್ಯಗಳನ್ನ ಕೀರ್ತಿ ಬಲ ಅದಾವಲ್ಲ. ಜ್ಞಾನ ವೈರಾಗ್ಯ ಕೀರ್ತಿ ಬಲ ಐಶ್ವರ್ಯ, ಈ ರೀತಿ ಅವನ ಸಂಪತ್ತದ ಇರ್ಲಿ. ಆ ಸಂಪತ್ತ ನಾವು ಭಗವಂತಗಿದ್ದಂಥದ್ದು ನಮಗ್ ಕೊಡ್ತಾನೆ. ಅಂದ್ರೆ ಸಕಲ ಕಲ್ಯಾಣ ಗುಣ ಸಂಪನ್ನ ಅಂತಾರ ಅವಾಗ. ಇದಿಲ್ಲ ಅನ್ನಂಗಿಲ್ಲ. ಈವನ್ ವೆನ್ ವಿ ಸೇ ನಿರ್ಗುಣ, ಪೀಪಲ್ ಇಂಟರಪ್ಟ್ ಆಸ್ ಫ್ರೀ ಫ್ರಾಮ್ ನೆಗೆಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಲ್ಲಿ ನಿರ್ಗುಣದಲ್ಲಿ ಮಾತ್ರ ಯಾವ ಗುಣಗಳಿಲ್ಲ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಗುಣಗಳ ಹೊರಗೆ ಬಂದಾಗ, ಸಗುಣಕ್ಕೆ ಬಂದಾಗ ಗುಣಗಳದಾವು. ಚತುರ್ಲೋಕ ಬ್ರಹ್ಮನಲ್ಲಿ ಕೂಡ ಗುಣಗಳದಾವ, ಮಾಯೆಯಲ್ಲಿ ಗುಣಗಳದಾವ, ಈಶ್ವರನಲ್ಲಿ ಅಲ್ಲೂ ಇಲ್ಲ. ಹೀಗೆ ನಿರ್ಗುಣವಾದಂತ ಪರಮಾತ್ಮ ಅಲ್ಲಿ ಗುಣಗಳಿಲ್ಲ. ಶಂಕರಾಚಾರ್ಯ says that the virtues and vices are apart from pair belonging to the empirical world, like two sides of a coin. ಇವೆಲ್ಲ ಧರ್ಮಾಧರ್ಮಗಳು ಒಂದ ನಾಣ್ಯದ 2 ಮುಖಗಳದಾವ. If we reject the evil from Lord, ನಾವು ಪರಮಾತ್ಮಲ್ಲಿ ಬರ್ಬೇಕಾಗಿತ್ತು ಅಂದ್ರೆ ಈ ಇವಿಲ್ ಅನ್ನೋದಲ್ಲ, ಅವನ್ನೆಲ್ಲ ರಿಜೆಕ್ಟ್ ಮಾಡಿ ಬರಬೇಕು. ದುರ್ನಡತೆಗಳನ್ನೆಲ್ಲ ತೆಗೆದು ಹಾಕ್ಬೇಕು. We must also reject the virtues. ಗುಣಗಳನ್ನು ಬಿಡಬೇಕಲ್ಲಿ. ಗುಣಾತೀತದ ನಾವ. In the absolute world, the Lord is beyond both. ಗುಣಗಳ ಅತೀತವಾದ ವ್ಯವಹಾರ. ಈಶ್ವರ ಈಸ್ ಫುಲ್ ಆಫ್ ವರ್ಚ್ಯೂಸ್. ವ್ಯವಹಾರ ಪ್ರಪಂಚದಲ್ಲಿ ಈಶ್ವರ ಅದನ್ನೆಲ್ಲ ಎಲ್ಲವೂ ಗುಣಗಳನ್ನು ಕೊಡ್ಕೊಂಡ, ಕಲ್ಯಾಣ ಗುಣಗಳಿಂದ ಕೊಡ್ಕೊಂಡ. ಬಟ್ ಪರಮಾತ್ಮಿಕ ಈಶ್ವರ ಈಸ್ ಅಂದ್ರೆ ನಿರ್ಗುಣ ಬ್ರಹ್ಮ ಇದ್ದವ, ಅಲ್ಲಿ ಯಾವುದೇ ಗುಣಗಳಿಗೆ ಅವಕಾಶ ಇಲ್ಲ. ದ ವರ್ಸ್ 18ರಲ್ಲಿ ಬರ್ತದ. ಭಗವದ್ಗೀತಾ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಭಗವದ್ಗೀತಾದಲ್ಲಿ ಅಲ್ಲಿ ಬರ್ತದ ಏನು? ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ಅಂತ ಬರ್ತದ. ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಬರ್ತದ. ಅಲ್ಲಿ ನಾವು ಎಲ್ಲಾ ಕಾಮನೆಗಳನ್ನು ಬಿಟ್ಟು ಬರಬೇಕು ಅಂತ. ಹಾಗೆ ದ ಸೇಮ್ ಒನ್ ಮಸ್ಟ್ ಗಿವ್ ಅಪ್ ಅಧರ್ಮ ಫಸ್ಟ್. ಏನ್ ಮಾಡ್ಬೇಕು? ಅಧರ್ಮಗಳನ್ನು ಬಿಟ್ಟಿರ್ಬೇಕು. ಫಾಲೋ ಧರ್ಮ.
ಧರ್ಮವನ್ನು ಪಾಲಿಸಿರ್ಬೇಕು, ಮುಂದೆ ಬರ್ಬೇಕು. ಮತ್ತ ಫಾರ್ ಲೆಂತ್ ಆಫ್ ಟೈಮ್, ಕೆಲವು ವೇಳೆ ಅದರಾಗ ಕುಂಡ್ರಬಾರ್ದು. ಡ್ಯೂರಿಂಗ್ ಗೃಹಸ್ಥಾಶ್ರಮದಲ್ಲಿ ಇರುವಾಗ ಮಾತ್ರ ಪಾಲನೆ ಮಾಡಬೇಕು. ಮುಂದೆ ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಕ್ಕೆ ಅಂದ್ಮೇಲೆ ಎಲ್ಲಾನು ಬಿಟ್ಟು ಬಿಡ್ಬೇಕು. ಸರ್ವ ಸಂಘ ಪರಿತ್ಯಾಗಿ ಅಂಡ್ ದೆನ್ ಕ್ಯಾನ್ ಗಿವ್ ಅಪ್ ಧರ್ಮ ಆಲ್ಸೋ ಇನ್ ಸನ್ಯಾಸಾಶ್ರಮ. ಆ ಧರ್ಮವನ್ನು ಕೂಡ ನಾವು ಸನ್ಯಾಸಾಶ್ರಮಕ್ಕೆ ಬಂದ್ಮೇಲೆ ಪ್ರತಿಯೊಂದನ್ನು ಬಿಡಬೇಕು, ಸರ್ವ ಸಂಘ ಪರಿತ್ಯಾಗಿ ಆಗ್ಬೇಕು. ಧರ್ಮ ಅಂಡ್ ಅಧರ್ಮ ಆರ್ ಬೋತ್ ಕರ್ಮಫಲಂ. ಇವು ಕರ್ಮ ಫಲದಲ್ಲದಾವು ಧರ್ಮಗಳು, ಅದಕ್ಕೆ ಬಿಡಬೇಕು. ಇವು ಬಂಧನಕ್ಕೆ ಒಳಪಡಿಸ್ತಾವ. ದ ರಿಸಲ್ಟ್ ಆಫ್ ಗುಡ್ ಅಂಡ್ ಬ್ಯಾಡ್ ಆಕ್ಷನ್ಸ್ ರೆಸ್ಪೆಕ್ಟಿವ್ಲಿ. ಒಳ್ಳೆಯವರೇ ಇರ್ಲಿ ಕೆಟ್ಟದರೇ ಇರ್ಲಿ ಎಲ್ಲೂ ಬಂಧನಕಾರಿ ಅದಾವ. ದ ಉಪನಿಷತ್ ಸೇಸ್ ದಟ್ ಆತ್ಮ ಇಸ್ ನಾಟ್ ಕರ್ಮಫಲಂ. ಉಪನಿಷತ್ ಹೇಳ್ತದ ಆತ್ಮ ಅನ್ನುವಂಥದ್ದು ಯಾವುದು ಕರ್ಮಫಲಗಳು, ಅದು ವ್ಯತಿರಿಕ್ತದ. ಅಂಡ್ ಧಾರ್ಮಿಕ್ ಆರ್ ಅಧಾರ್ಮಿಕ್ ಆಕ್ಷನ್ಸ್, ಧರ್ಮ ಅಥವಾ ಅಧರ್ಮದ ಏನ್ ಕ್ರಿಯೆಗಳದಾವ ಅದನ್ನ ಮೀರಿ ಅಕ್ರಿಯವಾದಂತ ಪರಮಾತ್ಮದಾನ. ಓನ್ಲಿ ಜ್ಞಾನ ಇಲ್ಲಿಗೂ ಆತ್ಮ, ಕೇವಲ ಜ್ಞಾನ ಮಾತ್ರ ಆತ್ಮವನ್ನು ಒದಗಿಸಿಕೊಡ್ತದ. ಆತ್ಮ ಈಸ್ ಬಿಯಾಂಡ್ ಬೋತ್ ಕಾಸ್. ಅವ ಕಾರ್ಯರೂಪವಾದಂತ ಪ್ರಪಂಚಕ್ಕೆ ಮೀರಿ ಕಾರಣ ರೂಪಕ್ಕೆ ಬರಬೇಕು, ಕಾರಣವನ್ನು ಕೂಡ ಮೀರಿ ಕಾರಣವನ್ನು ಮೀರಿದಂತ ಕೇವಲ ಸಾಕ್ಷಿ ಚೇತ, ಕೇವಲ ನಿರ್ಗುಣಶ್ಚ ಅನ್ನುವಂತ ಇದಕ್ಕೆ ಬರಬೇಕಾಗ್ತದ ನಾವು. ಅದಕ್ಕೆ ಇದೇನದಲ್ಲ, ಕರ್ಮಫಲ ಅನ್ನುವಂಥದ್ದು ಕರ್ತೃ ಅಕರ್ತು. ಕರ್ತೃದಲ್ಲಿ ಎರಡು ಅದಾವ, ಕಾಸ್ ಅಂಡ್ ಇಫೆಕ್ಟ್ ಎಕ್ಸಿಸ್ಟ್ ವಿದಿನ್ ದ ಟೈಮ್. ಕಾರ್ಯಕಾರಣಗಳು ಎಲ್ಲಿದಾವ, ಕಾಲಕಾದನಾಗ್ಯಾವ. ಕಾಸ್ ಮಾಡಿಫೈಡ್ ಇಸ್ ಇಫೆಕ್ಟ್. ಕಾರಣ ಏನ್ ಮಾಡ್ತೈತಿ, ತನ್ನ ಕಾರಣ ಇಫೆಕ್ಟ್ ಮಾಡ್ತದ. ಕಾರಣ ಇದ್ದದ್ದು ಕಾರ್ಯರೂಪದೊಳಗೆ ಬರ್ತದ, ಪರಿಣಾಮದಿಂದ ಬರ್ತದ, ವಿವರ್ತದಿಂದ ಬರ್ತದ. ಹಿಂಗ ಅನೇಕ ಕಾರಣಗಳದಾವು. ಕಾರ್ಯ ಇದ್ದದ್ದು ಸುಮ್ಮನೆ ಕುಂಡ್ರದಲ್ಲ, ಅದು ಕಾರಣ ಏನಾದ್ರೂ ಕಾರ್ಯ ಮಾಡ್ತದ. ಸಣ್ಣ ಮಕ್ಕಳನ್ನ ಕೂಡಿಸ್ರಿ, ಸುಮ್ಮನೆ ಕುಂಡಿರ್ತದನು, ಏನಾದ್ರೂ ಒಂದು ಬೇಕು ಅದಕ್ಕೆ. ಹಂಗ ಇಲ್ಲಿ ಕಾರ್ಯರೂಪವಾದಂತದ್ದು ಯಾವಾಗಲೂ ಬದಲಾವಣೆ ಆಗ್ತಾ ಅದು ತನ್ನದೇ ಆದಂತದ್ದು ರೂಪಿಸ್ತಿರ್ತದ. ಸೀಡ್ ಮಾಡಿಫೈಡ್ ಟ್ರೀ, ಒಂದು ಸೀಡ್ ಅದ, ಬೀಜ ಅದ, ಅದು ಗಿಡವಾಗಿ ಮಾಡಿಫೈ ಆಗ್ತದ. ಮಿಲ್ಕ್ ಮಾಡಿಫೈಡ್ ಆಗಿ ಯೋಗೃತ್ ಅಂದ್ರೆ ತುಪ್ಪ. ಈ ಒಂದು ಹಾಲು ಮಾಡಿಫೈ ಆಗಿ ಏನಾಗ್ತದ, ತುಪ್ಪ ಆಗ್ತದ, ಘೃತ. ಘೃತ ಅದ. ದ ಕಾಸ್ ಅಟ್ ಪ್ರೆಸೆಂಟ್ ಬಿಕಮ್ಸ್ ದ ಇಫೆಕ್ಟ್. ಒಂದು ಕಾರಣ ಇದ್ದದ್ದು ಕಾರ್ಯ ಆಗ್ತದ, ಇಫೆಕ್ಟ್ ಆಗಿ ಲೇಟರ್ ಇವೆಲ್ಲವೂ ದಾಟಿ ಆತ್ಮ ಈಸ್ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್. ಅಂದ್ರೆ ಆತ್ಮ ಹೆಂಗದನ, ಯಾವ ದೇಶ ಕಾಲಗಳಿಗೆ ಅತೀತನಾದಂತವದನ. ದೇರ್ಫೋರ್ ಆತ್ಮ ಈಸ್ ಬಿಯಾಂಡ್ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಆದ್ರಿಂದ ಆತ್ಮ ಹೆಂಗದನ, ಇವ ದೇಶ ಕಾಲಗಳಿಂದ ಅತೀತನ. ವರ್ತಮಾನ, ಭೂತ, ಭವಿಷ್ಯ ಈ ಎಲ್ಲ ಕಾಲಗಳನ್ನ ಮೀರಿ ಆ ಪರಮಾತ್ಮ ಇದ್ದಾನೆ. ಹೀಗೆ ಈ ದೇಶ ಕಾಲಗಳ ಗತಿ ಆಚೆಗಿರುವಂತ ಪರಮ ತತ್ವವನ್ನು ಮೊಟ್ಟ ಮೊದಲು ಆ ಯಾವ ನಚಿಕೇತನನ್ನ ಗೊತ್ತಿದ್ದದನ್ನ ಕೇಳಿ ಗೊತ್ತಿಲ್ಲದೆ ಇರುವಂತದ್ದು ಅನ್ನೋ ಯಾವುದದ ಅಗೋಚರದ ಆ ತತ್ವವನ್ನ ಹೇಳಲಿಕ್ಕೆ ಉಪಕ್ರಮಿಸ್ತಾನ. ಯಾರು, ಪರಮಾತ್ಮನ ರೂಪದಲ್ಲಿರುವಂತ ಯಮದೇವ. ನಚಿಕೇತ ಇಂಪ್ಲೋರ್ಸ್ ಲಾರ್ಡ್ ಯಮ ಟು ರಿವೀಲ್ ದಟ್ ಆತ್ಮ ದಟ್ ಈಸ್ ಹಿ. ತನಗೆ ಗೊತ್ತಿದ್ದುವಂತ ಎಲ್ಲ ಆತ್ಮ ವಿಚಾರದ ಬಗ್ಗೆ ಸವಿಸ್ತಾರವಾಗಿ ನಚಿಕೇತನಿಗೆ ಈ ಯಾವ 15ನೇ ಮಂತ್ರದಲ್ಲಿ ಇನ್ನು ಬೋಧ ಪ್ರಾರಂಭ ಆಗ್ತದೆ. ಆ ಯಾವ ಬೋಧದ ಒಂದು ಸುವಿಸ್ತಾರತೆಯನ್ನ, ರಹಸ್ಯವನ್ನ, ಎಂದರು ಹೇಳ್ತಕ್ಕಂಥ ತತ್ವ ವಿಚಾರವನ್ನ ನಮ್ಮ ಗುರುಗಳಾದಂತ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ನಾಮದಾರ ಗುರುಗಳು ನಿಮ್ಮೆಲ್ಲರಿಗೆ ನಾಳಿನ ದಿವಸ ಅದನ್ನ ಹೇಳ್ತಾರೆ. ಅದನ್ನೊಂದು ಶ್ಲೋಕ ಓದಿ ಅವರು ಒಂದು ಪದ್ಧತಿ ಇಟ್ಟಾರೆ, ಆ ಶ್ಲೋಕ ಓದಿ ನಾವು ಕೈ ಬಿಡುವ. 15ನೇ ಶ್ಲೋಕ ಏನ್ ಹೇಳ್ತದ, ಈ ಪರಿಯಲ್ಲಿ ಕೇಳಿದಂತ ನಚಿಕೇತನಿಗೆ ಅವನು ಕೇಳಿದಂತ ವಸ್ತುವನ್ನು ಬಿಟ್ಟು ಬೇರೆ ಕೊಡಾಕ್ ಬರ್ತದೇನು ಮನಿಗೆ? ಇಲ್ಲ. ಮಕ್ಕಳು ಕೇಳಿದ್ದ ಕೊಡಿಸ್ಬೇಕಿಲ್ಲ ಅಂದ್ರೆ ಬಿಡುವಲ್ಲ, ಅವು ಹಠ ಹಿಡಿದು ಬಿಡ್ತಾವ. ಇದು ಬೇಕಂದ್ರೆ ಬೇಕು, ಬೇಕೇ ಬೇಕು. ಅರ್ಥ ಕುಂಡಿರ್ತಾವ, ಹತ್ಕೊಂತ ಗಪ್ನ ಕುಂತ ಬಿಡ್ತಾವ, ಕೈ ಕಾಲು ಚೆಲ್ಲಿ. ಅವಾಗ ಕರುಣಾದಿಂದ ನಾವ್ ಏನ್ ಮಾಡ್ಬೇಕು, ಬಾರಪ್ಪ ನನ್ನ ಮಗನ ಎತ್ಕೋಬಾ ಅಂತೇಳಿ ಎತ್ಕೊಂಡು ಹೋಗಿ ಮುದ್ದು ಕೊಟ್ಟು ಕೊಡಿಸ್ತೀವಿ. ಹಂಗಿಲ್ಲೇ ನಚಿಕೇತ ಬಿಡವಲ್ಲ, ಸಣ್ಣ ಮಗುವಾಗಿ ಅವ ಕೇಳ್ತಾ ಇದ್ದಾನ. ಹೀಗೆ ಕೇಳಿದಂತ ನಚಿಕೇತನಿಗೆ ಅವನು ಕೇಳಿದ ವಸ್ತುವನ್ನು ಬಿಟ್ಟು ಬೇರೆ ಹೆಂಗ್ ಕೊಡ್ತಾನೆ ಅವ? ಬೇರೆ ಬೇರೆ ವಿಶೇಷಣಗಳಿಂದ ಹೇಳಿದ್ರು ಅವನು ಕೇಳಲಿಲ್ಲ. ಅದಕ್ಕೆ ಈ ಮಂತ್ರದಲ್ಲಿ ಏನ್ ಹೇಳ್ತಾರೆ, ಸರ್ವೇ ವೇದ ಯತ್ ಪದಂ ಮಾಮಂತಿ ತಪಾಗಂಸಿ ಸರ್ವಾಣಿ ಚ ಯದ್ವದಂತಿ ವೈದ್ವಿಚ್ಛಿನ್ನೋ ಬ್ರಹ್ಮಚರ್ಯಂ ಚರಂತಿ ತತ್ತೇ
ಪದಗಂ ಸಂಗ್ರಹೇನ ಪ್ರವಿಮ್ಯೋ ಇತ್ಯೇತತ್. ಅರ್ಥಾತ್ ಹೇಳ್ತಾನ ಇಲ್ಲಿ ಯಮದೇವ ನಚಿಕೇತನ ಮುಂದಿಟ್ಟುಕೊಂಡು ಏನ್ ಹೇಳ್ತಾನೆ, ಎಲ್ಲಾ ವೇದಗಳು ಸರ್ವ ವೇದ ಯತ್ ಪರಮಾಮಂತಿ, ಸರ್ವೇ ವೇದ ಯತ್ ಪದಂ ಪದನೀಯಂ ಕಮನೀಯಂ. ಎಲ್ಲ ಏನದವ ಅಗೋಚರವಾದಂತ ತತ್ವವನ್ನು ಎಲ್ಲ ವೇದಗಳು ಏನ್ ಮಾಡ್ತಾವ, ಯಾವ ಸ್ಥಾನವನ್ನು ತಿಳಿಸುತ್ತವೆಯೋ ಅವು ತಿಳ್ಸಾಕ ಏನ್ ಹೊಂಟವಲ್ಲ, ಆ ಎಲ್ಲಾ ತಪಸ್ಸುಗಳು, ಯಾರು ತಪಸ್ಸುಗಳು ಏನ್ ಮಾಡಕ್ ಹೊಂಟಾರ ಅವು ಕೂಡ ಏನ್ ಹೇಳ್ತಾವ, ಯಾವುದನ್ನು ಗುರುತಿಸಿಕೊಂಡು ಹೇಳ್ತಾವ, ಯಾವುದನ್ನು ಹೇಳುತ್ತೇವೆಯೋ, ಯಾವುದನ್ನು ಬಯಸಿ ಬ್ರಹ್ಮಚರ್ಯವನ್ನು ಮಾಡುವರು, ಬ್ರಹ್ಮಚರ್ಯವನ್ನು ಬಯಸಿ ಏನನ್ನು ಸಾಧನೆ ಮಾಡ್ತಾರಲ್ಲ, ಸಿದ್ಧಿ ಮಾಡ್ಕೋತಾರಲ್ಲ, ಆ ಪದವನ್ನ, ಪರಮ ಪದವನ್ನ, ರಹಸ್ಯವಾದಂತ ಪದವನ್ನ ನಿನಗ ನಾನು ಈ ಶ್ಲೋಕದಿಂದ ಹಿಡ್ಕೊಂಡು ಮುಂದೆ ನಿನಗೆ ಜ್ಞಾನ ಆಗುವವರೆಗೆ ನಿನ್ನ ಪಟ್ಟಿಗೆ ನಾನು ಉತ್ತರ ಕೊಟ್ಟೆ ತೀರ್ತೀನಿ. ಆ ಪದವನ್ನು ನಿನಗೆ ಸಂಗ್ರಹವಾಗಿ ಹೇಳುವೇನು. ಇದೇ ಓಂ ಎಂಬುದು ಅದು ಯಾವುದದ, ಒಂದ ಮಾತಿನಲ್ಲಿ ಹೇಳುದಂದ್ರೆ ಅದು ಓಂ, ಹರಿ ಓಂ ಅನ್ನುವಂತ ಮಂತ್ರ. ಆ ಮಂತ್ರದ ತಾತ್ಪರ್ಯದಲ್ಲಿ ಇಡೀ ಎಲ್ಲ ವಿಶ್ವ, ಇಡೀ ಎಲ್ಲ ತತ್ವ ಒಳಗೊಂಡದ, ಅದ ಹುಟ್ಟಿಸ್ಯದ, ಅದ ಸ್ಥಿತಿಯನ್ನ ಉಂಟು ಮಾಡ್ಯದ, ಅದಲಯ ಮಾಡ್ತದ. ಓಂ ಅನ್ನುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ ಸ್ವರೂಪದಿಂದ ಜಗತ್ತನ್ನು ಆಳ್ತಾ ಇದೆ, ಅದು ನಮ್ಮ ಸ್ವರೂಪದ ಅನ್ನುವಂತ ಅನೇಕ ತತ್ವ ವಿಚಾರಗಳನ್ನ, ಗೂಢವಾದಂತ ತತ್ವಗಳನ್ನ ಯಾವ ನಮ್ಮ ನಾಮದಾರುಗಳು ನಾಳಿನ ದಿವಸ ಸ್ವಲ್ಪ ರಹಸ್ಯವಾದ ವಿಚಾರದ ಬಂದ್ರೆ ಒಳ್ಳೇದಾಗ್ತದ. ಇರ್ಲಿ, ನಮ್ಮ ತೋಚಿದ ಮಟ್ಟಿಗೆ ಬುದ್ಧಿಗೆ ತಿಳಿದಂತ ವಿಚಾರಗಳನ್ನ ಈ ಶ್ಲೋಕದ ಮೂಲಕವಾಗಿ ತಮಗೆ ತಿಳಿಪಡಿಸಿದ್ದೀನಿ. ತಾವೆಲ್ಲರೂ ಹಂಸ ಕ್ಷೀರ ನ್ಯಾಯದಂತೆ ಅದಕ್ಕೆ ಒಳ್ಳೆಯದನ್ನ ಸ್ವೀಕಾರ ಮಾಡಿ, ನಿಮ್ಮ ಅನುಭವಕ್ಕೆ ಬರದೇ ವಿಚಾರಗಳನ್ನ ಯಾವುದೇ ಇರ್ತಾವ, ಕೂಡ ನಾವೆಲ್ಲ ಜನರಲ್ಲ, ಇನ್ನೂ ಬಹಳದ, ನಮ್ಮ ಪಯಣ ದೂರದ, ಮಂಜಿಲ್ ಬಹುತ್ ದೂರ ಇರ್ಲಿ, ಆದ್ರೂ ಕೂಡ ತಿಳಿದಂತ ವಿಚಾರಗಳನ್ನ ನನ್ನ ಮಟ್ಟಿಗೆ ನಾನು ಹೇಳಿದ್ದೀನಿ. ತಾವೆಲ್ಲರೂ ಅದನ್ನ ವಂಶಕ್ಷರ ಸ್ವೀಕರಿಸಿ ನನಗ ನನ್ನ ತಪ್ಪುಗಳನ್ನು ತಿದ್ದಿಸಿ ನೀವು ಹೇಳಿದಂತ ನನ್ನ ತೊದಲುಗಳನ್ನು ಸ್ವೀಕಾರ ಮಾಡ್ತೀರಂತ ನಂಬಿ ನನ್ನ ಎರಡು ಮಾತುಗಳಿಗೆ ವಿರಾಮ. ಸೇವಕನ ಮಾಡು, ಸೇವಕನ ಮಾಡು ಮಾರುತಿ, ಸೇವಕನ ಮಾಡು ನಿನ್ನಂತೆ ನನ್ನ, ಸೇವಕನ ಮಾಡು ನಿನ್ನಂತೆ ನನ್ನ, ಸೇವಕನ ಮಾಡು. ರಾಮಚಂದ್ರನ ಸೇವಿಸಿ ಪೂಜಿಸಿ, ರಾಮಚಂದ್ರ ಸೇವಿಸಿ ಪೂಜಿಸಿ, ಧನ್ಯನಾಗುವಂತೆ ಅರಸಿಯನ್ನ, ಧನ್ಯನಾಗುವಂತೆ ಅರಸಿಯನ್ನ. ಸೇವಕನ ಮಾಡು, ಸೇವಕನ ಮಾಡು ನಿನ್ನಂತೆ ನನ್ನ, ಮಾರುತಿ. ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಎಣೆಯೇ ಇಲ್ಲ, ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಎಣೆಯೇ ಇಲ್ಲ. ಸೇವೆಯ ನೀಡುವ ಮಹದಾನಂದ, ಸೇವೆಯು ನೀಡುವ ಮಹದಾನಂದ, ಬಣ್ಣಿಸೆ ಮಾತುಗಳಿಲ್ಲ. ಸೇವಕನ ಮಾಡು, ಸೇವಕನ ಮಾಡು ನಿನ್ನಂತೆ ನನ್ನ, ಸೇವಕನ ಮಾಡು ಮಾರುತಿ. ಸೇವಕನೆಂದೇ ನಂದಿಗೆ ದೊರಕಿತು ಕೈಲಾಸದಲ್ಲಿ ಸ್ಥಾನ, ಸೇವಕನೆಂದೇ ನಂದಿಗೆ ದೊರಕಿತು ಕೈಲಾಸದಲ್ಲಿ ಸ್ಥಾನ. ಸೇವಕನಾಗಿ
ಗರುಡನು ಪಡೆದ ಸೇವಕನಾಗಿ ಗರುಡನು ಪಡೆದ ವೈಕುಂಠದಲ್ಲಿ ತಾಣ ಸೇವಕನಾದರೆ ನನ್ನಲ್ಲಿ ಆಗ ಸೇವಕನಾದರೆ ನನ್ನಲ್ಲಿ ಆಗ ಕರಗುವುದು ಅಜ್ಞಾನ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ तेजस्विनावधीतमस्तु मा विद्विषावहै ॐ शान्ति शान्ति शान्तिः